Hi, hello, namaskara. Welcome back to Co-Corner. In today's episode, we have an expert in the field of Kalaripayattu for about 3 decades. He takes us through the history, culture, the challenges, the risks, the benefits, and how it has traversed from the ancient times and fitted into the modern times. Let's hear from the expert himself, Sri Sudarshan Sampath. Yes, I think time we listen to the journey of Kalaripayattu and his contribution in this field from the man himself. Namaskara, Sudarshan Sampath. ನಮಸ್ತೆ ಮೇಡಮ್. ನಮಸ್ತೆ. ನೀವು Kalaripayattu artist for I think more than 3-4 decades. 30 ಇಯರ್ಸಿಂದ ನಡೀತಾ ಇದೆ. Thank you for agreeing to be a part of Core Corner. ಥ್ಯಾಂಕ್ ಯು ಮೇಡಮ್. Core Corner is all about talking about a particular topic. ಖಂಡಿತ ಯಾವ ವಿಷಯನೂ ಡೀಟೇಲ್ ಆಗಿ ಯಾವುದೇ ಒಂದು ಕಲೆ ತಗೊಂಡ್ರು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಸೊ ಬೇಸಿಕ್ಸಲ್ಲಿ ಎಷ್ಟು ಡೀಪಾಗಿ ಡೆಲ್ವ್ ಮಾಡಿ ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡಿ ನಮ್ಮ ಲಿಸ್ನರ್ಸಿಗೆ ಅದರಿಂದ ಎಷ್ಟು ಉಪಯೋಗಕರವಾದ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಕೊಡ್ಬೋದು ಅದನ್ನು ಕೊಡುವಂಥ ಒಂದು ಸಣ್ಣ ಅಳಿಲು ಸೇವೆ ಮಾರ್ಸ್ ಎಂಟರ್ಟೈನ್ಮೆಂಟ್ ಕೋರ್ ಕಾರ್ನರ್ದು. ಸೊ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಸೊ ಟು ಬಿಗಿನ್ ವಿತ್ ನಾವಿವಾಗ ಕೇಳಬೇಕು ಅಂತಂದರೆ ಕಳ್ಳರಿದು ಒಂದು ಹಿಸ್ಟ್ರಿ ಅಂತಲೇ ಒಂದಿದೆ. ಆ ಹಿಸ್ಟ್ರಿಯಿಂದ ಬರಬೇಕು ಅಂತಂದರೆ ಎಲ್ಲಿಂದ ಇದು ಉದ್ಭವ ಆಯಿತು, ವಾಟ್ ಈಸ್ ಇಟ್ಸ್ ಆರಿಜಿನ್, ಹೂ ಆರ್ ದ ಪೀಪಲ್ ಹೂ ಸ್ಟಾರ್ಟೆಡ್ ದಿಸ್? ಆ್ಯಕ್ಚುಲಿ ನಮ್ಮ ಈ ದಶಾವತಾರದಲ್ಲಿ ಒಂದು ಅವತಾರ ಬರುತ್ತೆ, ಪರಶುರಾಮ ಅವತಾರ ಅಂತ. ಸೊ ಆ ಪರಶುರಾಮ ಅವರು ಅಲ್ಲಿಂದ ಶುರು ಮಾಡಿದ್ರು. ಪರಶುರಾಮ ಅವರು ಆ ಒಂದು ಆರ್ಟ್ ಫಾರ್ಮ್ನ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಂದ ಶುರು. ಆ್ಯಕ್ಚುಲಿ ಅಲ್ಲಿ ಗಾಡಿಂದ ಅಂದರೆ ಪರಶುರಾಮ ಒಂದಿದೆಯಲ್ಲ ಅವರಿಂದ ಬಂದಿರುವಂಥ ಅದನ್ನು ಹಾಗೆ ಅದನ್ನು ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಬಂದರೆ ಸೊ ಸೌತ್ ಇಂಡಿಯಾ, ಸದರ್ನ್ ಇಂಡಿಯಾದಲ್ಲಿ ತುಂಬ ಫೇಮಸ್ ಆಯ್ತಿತ್ತು. ಸದರ್ನ್ ಇಂಡಿಯಾನಲ್ಲಿ ಐ ಥಿಂಕ್ ಪರ್ಟಿಕ್ಯುಲರ್ಲಿ ಕೇರಳದಲ್ಲಿ ಆಗಿರೋದು. ನಾವು ಅದಕ್ಕೆ ನಾವು ಅದು ಒಂದೇ ಒಂದು ಇದು ರೀಜನ್ ಹೇಳೋ ಬದಲು ನಾವು ಇಂಡಿಯನ್ ಮಾರ್ಷಲ್ ಆರ್ಟ್ ಟೋಟಲ್ ಇಂಡಿಯಾಗೆ ಹೆಸರು ಬರುತ್ತೆ. ಓಕೆ. ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಎಲ್ಲ ನಾವು ಇವಾಗ ಎಲ್ಲ ಕಡೆ ಹೇಳ್ತಿರ್ತೀವಿ. ಓಕೆ. ಸೊ ಕಲರಿಪಯಟ್ಟುನ ಹೌ ಡಿಫ್ರೆಂಟ್ ಈಸ್ ಇಟ್ ಫ್ರಮ್ ದ ಅದರ್ ಮಾರ್ಷಲ್ ಆರ್ಟ್? ಇದು ಆ್ಯಕ್ಚುಲಿ ಏನು ಹೇಳ್ಬೋದು ಅಂದರೆ ನಾವು ಕಲರಿ ಫಸ್ಟ್ ಅದು ಇಟ್ಸ್ ಮದರ್ ಆಫ್ ಆಲ್ ಮಾರ್ಷಲ್ ಆರ್ಟ್ ಅಂತ ಕರೀತಾರೆ. ಮದರ್ ಆಫ್ ಮಾರ್ಷಲ್ ಎಲ್ಲದಕ್ಕೂ ಒಂದು ತಾಯಿ ಇದ್ದಂಗೆ ಇದು. ಸೊ ಅದನ್ನು ಅವರು ಯಾವಾಗ ಚೂಡೋ, ಕುಂಗ್ಫು ಈ ಥರ ಆ ಆರ್ಟ್ ಫಾರ್ಮ್ ಹೋದಲ್ಲ ಇದನ್ನು ಬುದ್ಧಿಸಮ್ ಅಲ್ಲಿಗೆ ತೊಗೊಂಡೋದ್ರು. ಇಲ್ಲಿಂದ ಈ ಆರ್ಟ್ ಫಾರ್ಮ್ನ ಅಲ್ಲಿ ನಮ್ಮ ಬುದ್ಧಿಸಮ್ಸ್ ಎಲ್ಲ ಇರ್ತಾರಲ್ಲ ಅವ್ರು ಅದನ್ನು ಟ್ರಾವೆಲ್ ಮಾಡ್ತಾ ಅಲ್ಲಿ ಹೋಗಿ ಅಲ್ಲಿ ಸ್ಪ್ರೆಡ್ ಮಾಡಿ ಅದಕ್ಕೆ ಕುಂಕು, ಕರಾಟೆ ಅದರದ್ದೇ ಆದಂಥ ಒಂದು ನೇಮ್ಸ್ ಕೊಟ್ಟರು. ಬಟ್ ಆದರೆ ಇದರದ್ದು ಮೇಯ್ನ್ ಬಂದು ರೂಟು ನಮ್ಮ ಕಲರಿಪಯಟ್ಟು. ಸರ್, ಇದರ ಹಿಸ್ಟ್ರಿ ಬಗ್ಗೆ ಹೋಯಿತು ಅಂತಂದರೆ ದೇರ್ ಆರ್ ಸಮ್ ರಿಟನ್ ಡಾಕ್ಯುಮೆಂಟ್ಸ್ ವಿಚ್ ಸೇ ದಟ್ ಬ್ರಿಟಿಷರ್ಸ್ ಇದನ್ನು ಅಷ್ಟೊಂದು ಮುಂದುವರ್ಸೋದಕ್ಕೆ ಅದನ್ನು ಅವ್ರದ್ದು ಸಹಕಾರನೇ ಇರಲಿಲ್ಲ ಅಂತ. ಅದರ ಬಗ್ಗೆ ಹೇಳೋದಾದರೆ ಯಾಕೆ ಹಂಗಾಯಿತು? ಸೊ ಏನಂದರೆ ಅವರು ಬ್ರಿಟಿಷ್ ಏನಂದರೆ ಯೂಶ್ವಲಿ ಅವ್ರು ಏನೇ ನಮ್ಮ ಈ ಹಳೆಯ ಆರ್ಟ್ ಫಾರ್ಮ್ಗಳು ಏನಾಗುತ್ತೆ ಅಂದರೆ ಅದರಲ್ಲೆಲ್ಲ ಬರೋವಂಥ ಒಂದು ಟೆಕ್ನಿಕ್ಸು, ಅದ್ರಲ್ಲಿ ಬರೋವಂಥ ಒಂದು ವೆಪನರಿ ಇದೆಲ್ಲ ನಾವು ಏನಂದ್ರೆ ಅವ್ರಿಗೆ ಒಂದು ಅವ್ರಿಗೆ ಅದೆಲ್ಲ ಎಗನಿಸ್ಟ್ ಆಗಿರೋದು ಅವ್ರಿಗೆ. ಸೊ ಅವ್ರು ಯಾವುದೇ ಇದು ನಮ್ಮ ಏನ್ಷಂಟ್ ಇವರೆಲ್ಲ ಕಿಂಗ್ಸ್ ಅವರೆಲ್ಲ ಇರ್ತಾರಲ್ಲ ಅದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನು ಹೇಗೆ ಅಪ್ಲೈ ಮಾಡಬೇಕು, ಅದನ್ನು ಹೇಗೆ ಅವ್ರಿಗೆ ನಾವು ಅಂದರೆ ಅವರೆಲ್ಲ ನಾವು ಅವ್ರ ಬರೀ ವೆಪನ್ಸ್ನೆಲ್ಲ ಹೇಗೆ ಯೂಸ್ ಮಾಡಿ ಅವ್ರಿಗೆ ಬೇಸಿಕಲಿ ದೇ ಫೆಲ್ಟ್ ದ ಥ್ರೆಟ್ ಆ ಥರ. ಸೊ ಆ ಥರ ಅವ್ರು ಅಂದ್ಕೊಂಡು ಅದನ್ನು ಸೊ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ರೆ ಒಳ್ಳೇದು, ಅದು ಮುಂದೆ ಇನ್ನೂ ಬೆಳೆಯೋಕ್ಕೆ ಬಿಡಬಾರ್ದು ಅಂತ ಹೇಳಿ ಅದು ಅಲ್ಲಿಗೆ ಇದಾಗುತ್ತೆ. ಅದು ಕೊನೆಗೂ ಬರಲೇ ಇಲ್ಲ. ಆಮೇಲೆ ತುಂಬ ಟೈಮ್ ತೊಗೊಂಡು ಅದು ಆಚೆ ಬರೋದಕ್ಕೆ. ಅದು ಆದಮೇಲಿಂದ ಅದರ ಬಗ್ಗೆ ಮತ್ತೆ ರಿವೈವ್ ಮಾಡಬೇಕು ಮತ್ತು ಎಲ್ಲ ಕಡೆನೂ ಈ ಥರ ಕಲರಿಪಯಟ್ಟುದು ಪ್ರಾಕ್ಟೀಸ್ನ ಮುಂದುವರಿಸಬೇಕು ಅಂತಂದಾಗ ಯು ಮಸ್ಟ್ ಹ್ಯಾವ್ ಲಾಸ್ಟ್ ಕ್ವೈಟ್ ಅ ಲಾಟ್ ಆಫ್ ಇಯರ್ಸ್ ಅಲ್ವಾ ಸರ್? ಮತ್ತೆ ಯಾವಾಗ ರಿವೈವ್ ಆಯಿತು ಇದು? ಹಂಗಾದ್ರೆ ತುಂಬ ಆಮೇಲೆ ಅದು ಅಲ್ಲಿರೋ ಟೀಚರ್ಸು ತುಂಬ ಅಂದ್ರೆ ಆರ್ಥೋಡಾಕ್ಸ್ ಅವರೆಲ್ಲ ಅಷ್ಟು ಬೇಗ ಎಲ್ಲೂ ಸ್ಪ್ರೆಡ್ ಮಾಡೋಕ್ಕೆ ಇದು ಮಾಡ್ತಿರ್ಲಿಲ್ಲ. ಆಮೇಲೆ ಅದು ಹೋಗ್ತಾ ಹೋಗ್ತಾ ಎಲ್ಲ ಅಲ್ಲಿರೋ ಟೀಚರ್ಸು ಇದು ನಮ್ಮ ಇದರಲ್ಲೇ ತುಂಬ ಉಳ್ಕೊಂಬಿಡುತ್ತೆ ಇದು. ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಅಂತೇಳಿ ಇಲ್ಲಿ ನಮ್ಮ
ಇಂಡಿಯಾ ಕಡೆ ಅಬ್ರಾಡಲ್ಲಿ ಎಲ್ಲ ಕಡೆ ಟೀಚರ್ಸು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದ್ರು ಕೇರಳದಿಂದ. ಸೊ ಕೇರಳದಿಂದನೇ ಒಬ್ಬರೇ ಟೀಚರ್ಸು ಆಚೆ ಬಂದರು. ಸೊ ಅಂದರೆ ಅವ್ರಿಗೂ ತುಂಬ ಕಷ್ಟಗಳೇ, ಅಲ್ಲಿ ಆಚೆ ಬಂದು ಎಲ್ಲ ಹೇಳ್ಕೊಡ್ಬೇಕಾದ್ರೆ ಅಷ್ಟು ಸರ್ವೈವ್ ಆಗೋದು ಕಷ್ಟ ಎಲ್ಲ ಕಡೆ ಹೋದಾಗ. ಬಟ್ ಅವರು ಬಂದರು, ಎಲ್ಲ ಕಡೆ ಬಂದು ಸ್ಪ್ರೆಡ್ ಮಾಡಿದ್ರು. ಸೊ ಸ್ಪ್ರೆಡ್ ಮಾಡ್ತಾ ನಾವು ಇಲ್ಲಿನವರು, ನಾವೆಲ್ಲ ಇಲ್ಲಿ ಬೆಳೆದು ಇಲ್ಲಿ ಹುಟ್ಟಿ ಬೆಳೆದವರು ನಾವು, ನಮಗೂ ಇದ್ರ ಬಗ್ಗೆ ಯಾವ್ದು ನಾವೆಲ್ಲೋ ಬಂದಿರೋ ಬ್ಯಾಕ್ಗ್ರೌಂಡ್ಸೇ ಬೇರೆ ಥರ ಇರುತ್ತೆ. ಸೊ ನಮಗೆಲ್ಲ ದೊಡ್ಡ, ನಾವು ಅದನ್ನೇ ಅನ್ಕೋತಾ ಇರ್ತೀವಿ, ಎಲ್ಲ ದೊಡ್ಡ ತಂದೆ ತಾಯಿ ಆಶೀರ್ವಾದ, ಗುರುಗಳ ಆಶೀರ್ವಾದ ಸಿಗೋದ್ರಿಂದ ಇದೆಲ್ಲ ನಮಗೆ ಇಷ್ಟು ವರ್ಷ ಇದರಲ್ಲಿ ನಾವು ಕಂಟಿನ್ಯೂ ಮಾಡಿ ಅದರಲ್ಲಿ ಒಂದು ಸರ್ವೈವ್ ಕಾಣ್ತಾ ಇದ್ದೀವಿ. ಸೊ ಈ ಥರ ಸ್ಪ್ರೆಡ್ ಆಗ್ತಾ ಬಂತದು. ಸೊ ಅದು ಒಂದೇ ಕಡೆ ಉಳಿಲಿಲ್ಲ, ಎಲ್ಲ ಮೂವೀಸಲ್ಲಿ ಬರೋಕ್ಕೆ ಶುರು ಆಯಿತು. ಹೀಗೆ ಹಾಗೆ ಸ್ಪ್ರೆಡ್ ಆಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಸರ್, ಕಲರಿಪಯಟ್ಟುನಲ್ಲಿ 2 ಥರ ಇದೆ ಅಂತ ಜನರಲ್ ಪಬ್ಲಿಕ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿರೋ ಅಂಥದ್ದಾದರೆ, ಈಗ ನಾರ್ದರ್ನ್ ಕೇರಳನಲ್ಲೇ ಬೇರೆ ಥರ ಅಭ್ಯಾಸ ಮಾಡ್ತಾಯಿದ್ರು, ಸದರ್ನ್ ಕೇರಳನಲ್ಲಿ ಬೇರೆ ಥರ ಅಭ್ಯಾಸ ಮಾಡ್ತಾಯಿದ್ರು. ಅದು ಯಾವ ಥರ ಟೆಕ್ನಿಕ್ಸು, ಅದರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀರಾ? ಇದು ಯೂಶಲಿ ಏನಂದ್ರೆ 3 ಸ್ಟೈಲ್ಸಲ್ಲಿ ಹೇಳ್ತಾರೆ. ತೆಕ್ಕನ್ ಸ್ಟೈಲ್ 3, ತೆಕ್ಕನ್ ಸ್ಟೈಲ್, ವಡಕನ್ ಸ್ಟೈಲ್, ಮಲಬಾರ್ ಸ್ಟೈಲ್ ಅಂತ 3 ಸ್ಟೈಲಲ್ಲಿ ಅದನ್ನು ಡಿವೈಡ್ ಮಾಡ್ತಾರೆ. ಸೊ ಎಲ್ಲ ಕಲರಿ ಬೇಸಿಕ್ ಸ್ಟಾರ್ಟ್ ಆಗೋದೇ ಎಲ್ಲ ಒಂದು ಸ್ಯಾಲ್ಯುಟೇಷನ್, ಅವ್ರದ್ದು ಏನೇನಿರುತ್ತೋ ಆ್ಯನಿಮಲ್ ಮೂಮೆಂಟ್ಸು ಇದೇ ಇದರಲ್ಲೇ ಬರುತ್ತೆ. ಆದರೆ ಅವರು ಡೀಟೇಲಾಗಿ ಸ್ವಲ್ಪ ಕೆಲವರು ಬೇರೆ ಇನ್ನೂ ಸ್ವಲ್ಪ ಇನ್ಡೆಪ್ತ್ ಆಗಿ ಹೋಗಿ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ಮೂಮೆಂಟ್ಸಲ್ಲಿ, ಎಸ್ಪೆಷಲಿ ಮೂಮೆಂಟ್ಸ್ ಅಷ್ಟೇ, ಇನ್ನೇನಿಲ್ಲ. ಅದು ಆಲ್ಮೋಸ್ಟ್ ಎಲ್ಲ ಒಂದೇ ಕಲರಿ ಆ ಥರ. ಎಲ್ಲ ಸ್ಟೈಲ್ಸಲ್ಲೂ ವೆಪನ್ಸ್ ಇದ್ದೇ ಇರುತ್ತೆ. ಅವರು ಹೇಳ್ಕೊಡೋ ಮೆಥಡ್ಸು ಟೆಕ್ನಿಕ್ಸ್ ಎಲ್ಲ ಬೇರೆ ಥರ ಇರುತ್ತೆ ಅಷ್ಟೇ. ಬರೀ ಇನ್ನೇನು ಅದು ತುಂಬ ಮೇಜರ್ ಡಿಫ್ರೆನ್ಸ್ ಏನಿಲ್ಲ, ಅದೊಂಥರ ಇದು ಅಷ್ಟೇ. ಒಟ್ಟು ಟೋಟಲ್ ಕಲರ್ ಈಸ್ ಸೇಮ್ ಅಷ್ಟೆ. ಇವಾಗ ಇಲ್ಲಿ ಬೆಂಗಳೂರಲ್ಲಿ ಅಥವಾ ಬೇರೆ ಜಾಗಗಳಲ್ಲಿ ಹೇಳ್ಕೊಡ್ಬೇಕು ಅಂದಾಗ ಆ ರೀಜನ್ ಸ್ಪೆಸಿಫಿಕ್ ಆಗಿ ಒಂದು ಸ್ಟೈಲ್ನ ಅಡ್ಯಾಪ್ಟ್ ಮಾಡ್ಕೋತಾರ, ಅಥವಾ ಒಂದು ಸ್ಕೂಲಿಗೆ ಇವಾಗ ಕಲರಿಪಯಟ್ಟು ಒಂದು ಅಭ್ಯಾಸ ಮಾಡಬೇಕು ಅಂತ ಒಂದು ಸಂಸ್ಥೆಗೆ ಹೋದರೆ 3 ಥರದ್ದು ಹೇಳ್ಕೊಡ್ತಾರ ಅಥವಾ? ಇವಾಗ ನಾವು ಅದನ್ನೆಲ್ಲದನ್ನು ತಗೋತಾ ಇದ್ದೀವಿ. ಅದು ಒಂದಕ್ಕೆ ನಾವು, ಯಾಕಂದರೆ ಒಂದೊಂದು ಸ್ಟೈಲಲ್ಲಿ ಒಂದೊಂದು ಅಂಶಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾವು ಆ ಥರ ಒಂದಕ್ಕೆ ಸ್ಟಿಕ್ ಆನ್ ಆಗಲ್ಲ. ಇವಾಗ ಎಲ್ಲ ಸ್ಟೈಲಲ್ಲೂ ಎಲ್ಲ ಥರದ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಇವಾಗ ನೀವು ನಾರ್ದರ್ನ್ ಸ್ಟೈಲ್ ಹೋದರೆ ಅದರಲ್ಲಿ ಕೆಲವು ಮೂಮೆಂಟ್ಸು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ಒಂದೇ ಮೂಮೆಂಟ್ಸ್ ಎಲ್ಲ ಒಂದೇ ಥರ ಇರುತ್ತೆ. ಇವಾಗ ನೀವು ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ತೀವಿ, ಅದರಲ್ಲಿ ಇನ್ನೊಂದು ಥರ ಮೂಮೆಂಟ್ಸ್ ಚೆನ್ನಾಗಿರುತ್ತೆ. ಸೊ ನಾವು ಎಲ್ಲದನ್ನು ನಾವು ಏನು ಮಾಡಿದ್ವಿ, ನಮ್ಮ ಮಕ್ಕಳನ್ನೆಲ್ಲ ಎಲ್ಲ ಕಡೆನೂ ಟ್ರಾವೆಲ್ ಮಾಡಿದ್ವಿ ಅಂತ, ಅದು ಕರ್ಕೊಂಡು ಹೋದ್ವಿ ಎಲ್ಲ ಜಾಗಗಳಿಗೆ. ತುಂಬ ಹಿಂದೆ ನಾವೇನು ಮಾಡಿದ್ವಿ, ಅದು ಕಲರಿ ಮಾರ್ಗಮ್ ಅಂತ ಒಂದು ಮಾರ್ಗಮ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಫಸ್ಟ್ ನಾವು ಬೆಂಗಳೂರಿಂದ ಸ್ಟಾರ್ಟ್ ಮಾಡಿಕೊಂಡು ಕೇರಳದಲ್ಲಿ ಯಾವ್ಯಾವ ಟೀಚರ್ಸ್ ಯಾವ್ಯಾವ ಸ್ಟೈಲಲ್ಲಿ ಕಲಿತಾ ಇದ್ದಾರೆ ಅದನ್ನೆಲ್ಲ ನೋಡ್ಕೊಂಡ್ಬಂದು ಎಲ್ಲದನ್ನು ನಾವು ಸ್ವಲ್ಪ ಅಂಶಗಳನ್ನೆಲ್ಲ ತೊಗೊಂಡು ನಮ್ಮದೇ ಆದಂಥ ಒಂದು ಸ್ಟೈಲಲ್ಲಿ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಅದನ್ನು ಎಲ್ಲ ಥರನೂ ತೊಗೋತಾ ಇದ್ವಿ. ಎಲ್ಲ ಬರೀ ಒಂದೇ ಸ್ಟೈಲ್ಗೆ ಸ್ಟಿಕ್ ಆನ್ ಆಗಿಲ್ಲ. ಸೊ ನಿಮ್ಮ ಗುರುಗಳು ಯಾರು ಸರ್? ನಮ್ಮ ಟೀಚರ್ ಬಂದು ರಂಜನ್ ಮುಲಾರಟ್ ಅಂತ. ಅವ್ರು ಬಂದು ತ್ರಿಶೂರಿಂದ ಬಂದಿದ್ದಾರೆ, ತ್ರಿಶೂರ್ ಫ್ರಮ್ ಗುರುವಾಯೂರು. ಅವರು ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಿ 30 years ಬ್ಯಾಕ್ ಇದು. ನಾನು ಹೇಳ್ತಿದ್ದೆ 30 ವರ್ಷದ ಹಿಂದೆ ಅವ್ರು ಇಲ್ಲಿ ಬಂದು ಇಲ್ಲಿ ಅವರೊಂದು ನೆಲೆ ನೋಡಿಕೊಂಡು ಆಮೇಲೆ ನಮಗೆ ನಾವು ಯಾವುದಾದೋ ಒಂದು ಇದರಲ್ಲಿದ್ವಿ. ಸೊ ಹಾಗೆ ಅವ್ರ ಜೊತೆ ಇವತ್ತವರೆಗೂ ನಾವು ಜೊತೆನೇ ಇದ್ದೀವಿ. 30 ವರ್ಷದಿಂದ ನಮಗೆ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡಿಕೊಂಡು ನಾವು ಎಲ್ಲ ಕಡೆನೂ ಹೇಳ್ಕೊಡ್ತಾ ಇದ್ದೀವಿ. ವರ್ಕ್ಶಾಪ್ಸು, ಸ್ಕೂಲ್ಸು, ಈ ಥರ ಎಲ್ಲ ಕಡೆನೂ, ಮತ್ತು ಕೊರಿಯೋಗ್ರಫಿ ಎಲ್ಲದೋ ಒಂದಕ್ಕೆ ಬೇಕಾದರೆ ಮಾಡಿಕೊಡ್ತಾ ಇರ್ತೀವಿ. ಮೂವೀಸಲ್ಲಿ, ಸೀರಿಯಲ್ಸಲ್ಲಿ. ಸರ್, ಈ ಕಲರಿಪಯಟ್ಟುನಲ್ಲಿ ಏನಾನ ಜೆಂಡರ್ ಬೇಸ್ ಅಂತ ಇದೆಯಾ, ಅಥವಾ ಯಾವ ಏಜಲ್ಲಿ ಶುರು ಮಾಡ್ಬೋದು? ಯಾಕಂದರೆ ಇವಾಗ ಒಂದು ಯಾವುದನ್ನ ಡಾನ್ಸ್ ಫಾರ್ಮ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಕೆಲವರು ಹೇಳ್ತಾರಲ್ಲ, ಬೋನ್ ಒಂದು ಸ್ವಲ್ಪ ಬೆಳೆದಿರಬೇಕು, ಡೆವಲಪ್ ಆಗಿರಬೇಕು, ಅದಾದ್ಮೇಲಿಂದ ಯು ಕ್ಯಾನ್ ಪ್ರಾಬಬ್ಲಿ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಡಾನ್ಸ್ ಅಂತ. ಆ ಥರ ಈ ಪರ್ಫಾರ್ಮಿಂಗ್ ಆರ್ಟು, ಮಾರ್ಷಲ್ ಆರ್ಟು ಏನಾನ ಒಂದು ಏಜ್ ಅಂತ ಇದೆಯಾ ಅದಕ್ಕೆ ಸ್ಪೆಸಿಫಿಕ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ? ಇದೆ. ಅದು ಏನಂದರೆ ತೀರಾ ಚಿಕ್ಕ ಮಕ್ಕಳು ಬಂದರೆ ಅವ್ರಿಗೆ ಏನಂದರೆ ಬೇರೆ ಅವ್ರಿಗೆ ಆದಂಥ ಕೆಲವು ಫನ್ ಮೂಮೆಂಟ್ಸ್ ಥರ, ಅಂದರೆ ಅವ್ರಿಗೆ ಆಟದ ಥರನೇ ಇರುತ್ತೆ. ಅವ್ರಿಗೆ ಆಟದ ಥರನೇ ಆಡಿವಾಗ ಮ್ಯಾಕ್ಸಿಮಮ್ ಅಂದರೆ 6-7 years ಆಗಲಿರಬೇಕು. 7 years
ಕರೆಕ್ಟ್ ಏಜ್, ಐಡಿಯಲ್ ಐಡಿಯಲ್ ಏಜ್. ಇಲ್ಲ ಅಂದರೆ ತೀರಾ ಚಿಕ್ಕ ಮಕ್ಳು ಅಂದರೆ ಅವ್ರಿಗೆ ಏನಿಲ್ಲ, ಅವ್ರಿಗೆ ಇನ್ನೂ ಆಟದ್ದೇ ಇರುತ್ತೆ ಮಕ್ಕಳಿಗೆ. ಅವ್ರಿಗೆ ಇಷ್ಟು ಡೆಪ್ತು ನಾನು ಕಲರಿ, ಆ್ಯನಿಮಲ್ ಪೋಸು, ಆ್ಯನಿಮಲ್ ಮೂಮೆಂಟ್ಸು ಇದರಲ್ಲಿ ಅವರಿಗೆಲ್ಲ ಅಷ್ಟೊಂದು ಅರ್ಥನೂ ಆಗಲ್ಲ. ಮಕ್ಳಿಗೆ ಏನಂದರೆ ಏನೋ ಒಂದು ಅವ್ರು ಇವಾಗಿನ ಪೇರೆಂಟ್ಸ್ ಆಗಲಿ ಇವಾಗಿನ ಜನ್ರೇಷನ್ ಇಲ್ಲ ಅಂದರೆ ಮಕ್ಕಳು ಬೇರೆ ಈ ಇದಕ್ಕೆಲ್ಲ ಇದು ಮಾಡೋ ಬದಲು ಅಟ್ಲೀಸ್ಟ್ ಯಾವುದಾದ್ರು ಒಂದು ಕಲೀಲಿ. ಕರೆಕ್ಟು. ಒಂದು ಫಿಸಿಕಲ್ ಅವ್ರಿಗೆ ಒಂದು ಸ್ವಲ್ಪ ಈ ಬೆಳೆಯೋ ಸೀರೆ ಮೊಳಕೆಯಲ್ಲಿ ಅಂತ ಹೇಳ್ತಾರಲ್ಲ, ಆ ಬಟ್ಸ್ ಅಲ್ಲಿಂದ ಶುರು ಆಗ್ಬಿಡ್ಲಿ ಅಂತ ಒಂದು ಇವಾಗಿರೋ ಅಂತ ಎಲ್ಲ ಮೆಂಟಾಲಿಟಿ. ಸೊ ಜೆಂಡರ್ಗೆ ಏನು ಇದೆ? ಜೆಂಡರ್ದೇನಿಲ್ಲ, ಜೆಂಡರ್ ಯಾರು ಮಕ್ಕಳು ಹೆಣ್ಮಕ್ಳು ತುಂಬ ಇಂಪಾರ್ಟೆಂಟ್. ಇವಾಗ ಹೆಣ್ಮಕ್ಳಿಗೆ ಬೇಕಾದಂಥ ಪ್ರೊಟೆಕ್ಷನ್ಸ್ ಜಾಸ್ತಿ. ಸೊ ಅವರು ಕಲಿಬೋದು, ಎಲ್ಲರೂ ಕಲಿಬೋದು. ನನಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಹೆಣ್ಮಕ್ಳೇ ಇದ್ದಾರೆ. ಅವರೇ ಸ್ವಲ್ಪ ಸೀರಿಯಸ್ ಆಗೂ ತೊಗೊಳ್ಳೋದು. ಓ ಸೂಪರ್. ಆ್ಯಕ್ಚುಲಿ ಹೆಣ್ಮಕ್ಳು ತುಂಬ ಸೀರಿಯಸ್ ಆಗಿ ತೊಗೋತಾರೆ, ಅವರು ಕಲಿತಾರೆ. ಕಲಿಬೇಕು, ಎಲ್ಲರೂ ಕಲಿಯೋವಂಥ ಒಂದು ಒಳ್ಳೆಯ ವಿದ್ಯೆನೇ ಇದು. ಓ ಸೂಪರ್ ಸರ್. ಈ ಕಲ್ಲರಿಪಯಟ್ಟುನಲ್ಲಿ ಅಭ್ಯಾಸ ಮಾಡಿಸುವಾಗ ಟೆಕ್ನಿಕ್ಸ್ ಅಂತ ಏನಾನ ಇರುತ್ತಾ? ಆ್ಯಂಡ್ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಎಷ್ಟು ಅವರ್ಸು ಪ್ರತಿದಿನ ಅದಕ್ಕೆ ಅಂತ ಕೊಡಬೇಕಾಗತ್ತೆ? ಅದರದ್ದು ಹೇಗೆ ಟ್ರೈನಿಂಗು? ಇವಾಗ ಕೆಲವೆಲ್ಲ ತೊಗೊಂಡ್ರೆ ಇವಾಗ ಬೇಸಿಕ್ಕು, ಅಡ್ವಾನ್ಸ್ಡು, ಇಂಟರ್ಮೀಡಿಯೇಟು ಆ ಥರದ್ದೆಲ್ಲ ಇರುತ್ತಲ್ಲ, ಆ ಥರ ಇದರಲ್ಲೂ ಇದೆಯಾ? ಹೌದೌದು, ಅಫ್ಕೋರ್ಸ್ ಇದು ಮೇಯ್ನ್. ನಾವು ಒಂದು ಸ್ಟೂಡೆಂಟ್ ಇವಾಗ ಯಾರೋ ಬರ್ತಾರೆ ಅಂದ್ಕೊಳ್ಳಿ, ಒಬ್ಬರು ಜಾಯಿನ್ ಆದಾಗ ಅವ್ರಿಗೆ ನಾವೇನು ಮಾಡ್ತೀವಿ, ಫಸ್ಟು ಅವರಿಗೆ ಒಂದು ಇದಿರುತ್ತೆ, ಒಂದು ಡಿಸಿಪ್ಲಿನ್. ಅಂದರೆ ಗುರುಗಳಿಗೆ ನಾವೇನು ಕೊಡೋವಂಥ ಒಂದು ಕಾಣಿಕೆ ಇರುತ್ತೆ. ಒಂದು ವೀಳ್ಯದೆಲೆ, ಅಡಿಕೆ ತಂದು ಗುರುಗಳಿಗೆ ನಮಸ್ಕಾರ ಮಾಡಿ, ಅಲ್ಲಿಂದ ಅಲ್ಲಿ ಒಂದು ಇದಿರುತ್ತೆ, ಅಲ್ಲಿ ಒಂದು ಪೂತರಂ ಅಂತ ಇರುತ್ತೆ. ಆ ಪೂತರಂ ಅಂದರೆ ಒಂದು 7 ಸ್ಟೆಪ್ಸ್ ಇರೋವಂಥ ಒಂದು ಸ್ಟೆಪ್ಸ್ ಇರುತ್ತೆ. ಆ ಪೂತರಂ ಅಂದರೆ ಆ 7 ಸ್ಟೆಪ್ಸನ್ನು ಅದನ್ನೊಂದನ್ನು ಅವರು ಅಚೀವ್ ಮಾಡೋ ಥರ. ಒಂದೊಂದು ಸ್ಟೆಪ್ ಒಂದೊಂದು ಕಥೆಗಳು ಹೇಳುತ್ತೆ ಆ ಥರ. ಅದರಲ್ಲಿ ಒಂದು ಸ್ಟೆಪ್ಸ್ ಬಂದು ಪೇಷನ್ಸ್ ಹೇಳ್ಕೊಡುತ್ತೆ, ಇನ್ನೊಂದು ಸ್ಟೆಪ್ಸ್ ಬಂದು ಫೋಕಸ್ ಹೇಳ್ಕೊಡುತ್ತೆ, ಇನ್ನೊಂದು ಸ್ಟೆಪ್ಸ್ ಬಂದು ಅವರಲ್ಲಿರೋವಂಥ ಸೆಲ್ಫ್ ಕಾನ್ಫಿಡೆನ್ಸು, ಸೆಲ್ಫ್ ಡಿಸಿಪ್ಲಿನ್ ಹೇಳ್ಕೊಡುತ್ತೆ, ಇನ್ನೊಂದು ಬಂದು ಹೇಗೆ ನಾವು ಗುರುಗಳಿಗೆ ಎಲ್ಲರಿಗೂ ಸರೆಂಡರ್ ಆಗಿ ಕಲಿಬೇಕು ವಿದ್ಯೆಗಳು. ಈ ಥರ ಒಂದೊಂದು ಸ್ಟೆಪ್ಸ್ ಒಂದೊಂದು ಇದು ಹೇಳುವಂಥದ್ದು. ಅದಕ್ಕೆ ಆ 7 ಸ್ಟೆಪ್ಸ್ ಪೂತರಂ ಅಂತ ಅದಕ್ಕೆ ಕರೀತಾರೆ. ಆ ಪೂತರಮಲ್ಲಿ ಅದಕ್ಕೊಂದು ವಿಘ್ನೇಶ, ಚೆನ್ನಿಗ, ವಿಷ್ಣು, ವಡಗಶ್ಚ, ಕಾಳಿ, ತಥಾಗುರು, ಈ ಥರ ಒಬ್ಬೊಬ್ಬರು ಅದಕ್ಕೊಂದೊಂದು ಅಧಿದೇವತೆಗಳು ಇದ್ದಾರೆ. ಓಹೋ. ಸೊ ಆ ಥರ ಇರೋವಂಥ ಒಂದಿದು. ಆ ಒಂದೊಂದು ಕಾಳಿ ಅಂದರೆ ಕಾಳಿ ಬಂದು ಎಕ್ಸ್ಪ್ರೆಷನ್ನು, ಅದರಲ್ಲಿರೋವಂಥ ಒಂದಿದು. ಗುರುಗಳಿಗೆ ಬರುವಂಥ ಒಂದಿದು. ಸೊ 3 ಸ್ಟೇಜಸ್ ಅಂದರೆ ಫಸ್ಟು ನಾವು ಎಂಟ್ರಿ ಮಾಡಿದ ತಕ್ಷಣ ಮಕ್ಕಳು ಯಾರೇ ಬಂದು ಜಾಯಿನ್ ಮಾಡಿದ್ರು ದೇರ್ ಈಸ್ ವಾರ್ಮಪ್ ಇರುತ್ತೆ. ಸೆಟ್ ಆಫ್ ವಾರ್ಮಪ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅವರು. ಅದು ಫಸ್ಟು ನಮ್ಮ ಫ್ಲೋರ್ ಎಕ್ಸಸೈಸಲ್ಲೇ ಕೆಲವು ಇದಿರುತ್ತೆ. ಅದೆಲ್ಲ ಬೇಸಿಕಲ್ಲಿ ಮಾಡೋವಂಥ ಇದು. ಯಾರೇ ಬರಲಿ, ಯಾವುದೇ ಏಜ್ ಗ್ರೂಪ್ ಅಂತಿಲ್ಲ, ಯಾವುದೇ ದೊಡ್ಡವ್ರು ಬರಲಿ, ಚಿಕ್ಕವರಿರಲಿ, ಯಾರೇ ಬಂದ್ರೂ ಬೇಸಿಕ್ ವಾರ್ಮಪ್ ಮಾಡಲೇಬೇಕು. ಅದರಲ್ಲಿ ಫಸ್ಟ್ ಬರೋವಂಥ ಸ್ಟೇಜಸಲ್ಲಿ ಅವ್ರು ಹೇಗೆ ನಿಂತ್ಕೋಬೇಕು, ನಮ್ಮ ಬಾಡಿನ ಅರ್ಥ ಮಾಡ್ಕೋಬೇಕು, ನಮ್ಮ ಬಾಡಿನ ಅಂಡರ್ಸ್ಟ್ಯಾಂಡ್ ಅವರ್ ಸೆಲ್ಫ್, ಅವರ್ ಬಾಡಿ. ನಾವು ಹೇಗೆ ನಿಂತ್ಕೊಂಡ್ರೆ ಹೇಗಿರುತ್ತೆ ಅದಕ್ಕೆ ಟೈಮ್ ತೊಗೊಳುತ್ತೆ. ಆ ಒಂದು ಪಾಸ್ಚರ್ ಹೇಗೆ ನಿಂತ್ಕೋಬೇಕು, ನಿಂತ್ಕೊಂಡಾಗ ನಾವು ಯಾವ ಥರ ನಮ್ಮ ಇದನ್ನು ಎಲ್ಲ ಅಂದರೆ ಮೈಂಡ್ ಬಾಡಿ ಕಂಟ್ರೋಲು, ಮೈಂಡು ಮತ್ತು ನಮ್ಮ ಎಮೋಷನ್ಸು ಎಲ್ಲದನ್ನೂ ಟೋಟಲಾಗಿ ಕಲಿಯುವಂಥದ್ದೇ ಇದು. ಬರೀ ಒಂದು ಸುಮ್ಮನೆ ಬಂದರೂ ಕಲಿಯಲ್ಲ. ನಮ್ಮ ಎಮೋಷನ್ಸ್ ಏನೇನೋ ಇರುತ್ತೆ, ಕೋಪ, ಅದು ಇದು ಎಲ್ಲ. ಅದು ನೀವು ಒಂದು ಕ್ಲಾಸ್ ಒಳಗಡೆ ಬಂದಾಗ ನಿಮ್ಗೆ ಅದೆಲ್ಲ ಹೊಟ್ಟೋಗುತ್ತೆ ಎಲ್ಲೋ, ಆ ಒಂದು ಮೂಮೆಂಟ್ಸ್ ಮಾಡೋಕ್ಕೆ ಶುರು ಮಾಡಿದಾಗ. ಈ ಕಲರಿಲಿ, ಆ ವಿದ್ಯೆಯಲ್ಲಿ ಅದೆಲ್ಲ ಇರೋವಂಥ ಒಂದಿದು ಆರ್ಟ್ ಫಾರ್ಮ್. ಸ್ಟೇಜಸ್ ನೀವು ಅದೇ ಹೇಳಿದ್ರಲ್ಲ, ಸ್ಟೇಜಸ್ ಇದೆಲ್ಲ ಫಸ್ಟ್ ಈ ಸ್ಟೇಜಸ್ಸೇ. ನಾವು ಹೇಗೆ ಬರಬೇಕು, ಹೇಗೆ ನಿಂತ್ಕೋಬೇಕು, ಆ ಪಾಸ್ಚರಲ್ಲಿ ಹೇಗೆ ಮಾಡಬೇಕು. ಅದು ನಿಂತ್ಕೊಂಡಾಗ ನಮಗೆ ಆವಾಗ ಒಂದು ಯಾವುದೋ ಮೂಮೆಂಟ್ ಮಾಡಿದಾಗ ನಮ್ಮ ಬಾಡಿಲಿ ಯಾವುದೇ, ಇವಾಗ ನಾವೇನೋ ಲಾಸ್ಟ್ ನೈಟ್ ಎಲ್ಲೋ ಯೋಚನೆ ಮಾಡಿರ್ತೀವಿ, ಎಲ್ಲೋ ಓದ್ಕೊಂಬಂದಿರ್ತೀವಿ. ಇವಾಗ ಎಷ್ಟೊಂದು ಥರ ಬರ್ತಾರೆ, ಎಷ್ಟೊಂದು ಪ್ರೊಫೆಷನ್ಸ್ ಬರ್ತಾರೆ. ಕೆಲವರು ಮಕ್ಕಳು ಬರ್ತಾರೆ, ಓದ್ತಾ ಇರ್ತಾರೆ, ಕೆಲಸ ಮಾಡೋರು ಬರ್ತಾರೆ. ಸೊ ಎಲ್ಲರಿಗೂ ಬಂದಾಗ ಆ ಒಂದು ಮೂಮೆಂಟ್ಸ್ ಮಾಡಿದಾಗ ಅವ್ರಿಗೆ ಯಾವ ಥರ ಅದು ತೊಗೋತಾರೆ ಅದನ್ನು ಅವ್ರು ಹೇಳ್ಕೊಡ್ಬೇಕು. ನಾವು ಹೇಳ್ಕೊಡ್ತೀವಿ. ಇವಾಗ ಒಂದು 45 ಮಿನಿಟ್, ಹಾಫ್ ಆನ್ ಅವರ್ ಅದರದ್ದು ಬೇಸಿಕ್ಸೇ ಇರುತ್ತೆ. ಆ ಬೇಸಿಕ್ಸ್ ಹೇಳ್ಕೊಟ್ಟಾಗ ಅವ್ರು ಅದು ಹೇಗೆ ಕನೆಕ್ಟ್ ಮಾಡ್ತಾರೆ, ಮೈಂಡ್ ಹೆಂಗೆ ಕಂಟ್ರೋಲ್ ಇರುತ್ತೆ, ಎಮೋಷನ್ಸ್ ಹೇಗೆ ಕಂಟ್ರೋಲ್ ಮಾಡ್ತಾರೆ. ಸೊ ಇದೆಲ್ಲ ಡೀಟೇಲಾಗಿ ಕಲಿಯೋದು ಇದರಲ್ಲೇ ಬಂದ್ಬಿಡುತ್ತವೆಲ್ಲ. ಅದ್ರಲ್ಲಿ ಫಸ್ಟ್ ಸ್ಟೇಜ್ ಆಗಿರುತ್ತೆ. ಸೆಕೆಂಡ್ ಸ್ಟೇಜ್ ಅವರೆಲ್ಲ ಕಲಿತಾ ಇರ್ತಾರಲ್ಲ,
ಓಕೆ ಇವ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂದರೆ ಸೆಕೆಂಡ್ ಸ್ಟೇಜ್ ಹಂಗೆ ನೆಕ್ಸ್ಟ್ ಹೋಗ್ತೀವಿ. ಸೊ ಕಳ್ಳರಿ ಮಾಡಿದಷ್ಟು ಇಟ್ ಹ್ಯಾಸ್ ಅ ಲಾಟ್ ಆಫ್ ಬೆನಿಫಿಟ್ಸ್, ನಾಟ್ ಜಸ್ಟ್ ಫಿಸಿಕಲಿ ಬಟ್ ಆಲ್ಸೋ ಮೆಂಟಲಿ ಅಂತ ಹೇಳ್ತಾ ಇದ್ದೀರಲ್ಲ. ಕಲರಿ ಇಸ್ ನಾಟ್ ಜಸ್ಟ್ ಅ ಮಾರ್ಷಿಯಲ್ ಆರ್ಟ್ ಫಾರ್ಮ್ ಟು ಪ್ರೊಟೆಕ್ಟ್ ಯೋರ್ ಸೆಲ್ಫ್, ಇಟ್ ಈಸ್ ಆಲ್ಸೋ ಅ ಫಾರ್ಮ್ ಟು attain that kind of mental stability. ಅಲ್ಲ? ಹೌದೌದು. ಇವಾಗ ಯೂಶಲಿ ಎಷ್ಟೊಂದು ಮಕ್ಕಳು ಇವಾಗ ನಾವು ಯಾವುದೋ ಒಂದು ಇದಕ್ಕೆ ಹೋಗ್ತಾರೆ, ಅಲ್ಲೇನೋ ಇದು ಮಾಡ್ಕೊಂಬಿಟ್ರು, ತುಂಬ ಅಪ್ಸೆಟ್ ಆಗ್ಬಿಟ್ಟು ಏನೋ ಇವಾಗ ಮೊನ್ನೆ ಯಾವುದೋ ಒಂದು ಇದರಲ್ಲೆಲ್ಲ ನೋಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಇದಕ್ಕೆ ಕೊಟ್ಟಿದ್ರಂತೆ, ಏನೋ ಒಂದು ಫೀಸ್ ಏನೋ ಕಟ್ಟಬೇಕು ಅಂತ, ಅದನ್ನು ಕಟ್ಟೋಕ್ಕಾಗದೆ ಅವ್ರು ಎಲ್ಲೋ ಹೋಗಿ ಅಪ್ರೆಸ್ ಮೈಂಡ್ ಸೆಟ್ಟೇ ಇಲ್ಲ ಅವ್ರಿಗೆ. ಸಡನ್ನಾಗಿ ಹೋಗಿ ಎಲ್ಲೋ ಒಂದು ಅಚಾತುರ್ಯಗಳು ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಇವಾಗ ಕೇಳ್ತಿರೋಂಥ ನ್ಯೂಸ್ ಅವಾಗ ಈ ಒಂದು ಆರ್ಟ್ ಫಾರ್ಮಲ್ಲಿ ಇತ್ತು ಅಂದರೆ ನಮಗೆ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಇಲ್ಲ ಇಲ್ಲೇನೋ ತಪ್ಪು ನಡೀತಾ ಇದೆ, ಇದನ್ನು ನಾನೆಲ್ಲೋ ಅವಾಯ್ಡ್ ಮಾಡಬೇಕು ಅಂದರೆ ನಾವು ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕಿಂತ ನಾವು ಆರ್ಟ್ ಫಾರ್ಮ್ ಕಲಿತಾ ಇರ್ತೀವಲ್ಲ, ಒಬ್ಬರು ಇದ್ರ ಮೇಲೆ ನಾವೆಲ್ಲ ವರ್ಕೌಟ್ ಮಾಡಿ ಯಾವುದಾದ್ರು ಮೂವೀಸ್ ಎಲ್ಲ ಮಾಡಿದ್ರು. ಈ ಥರದ್ದೆಲ್ಲ ಹೆಣ್ಮಕ್ಳಲ್ಲಿ ಎಲ್ಲ ಜನರಲ್ ಆಗಿ ಎಲ್ಲ ಇದಾಗುತ್ತಲ್ಲ ಎಮೋಷನ್ಸಲ್ಲಿ, ಆ ಎಮೋಷನ್ ಅವರು ಪ್ರಾಕ್ಟೀಸ್ ಮಾಡ್ತಾ ಅವ್ರು ಅದನ್ನು ಟ್ರೈನ್ ಮಾಡ್ತಾಯಿದ್ರು, ಮೈಂಡನ್ನು ಟ್ರೈನ್ ಮಾಡ್ಕೊಳ್ಳೋದು. ನಾವು ಮೈಂಡನ್ನು ಹೇಗೆ ಟ್ರೈನ್ ಹೇಗೆ ನಾವು ಸ್ಟೇಬಲ್ ಆಗಿರಬೇಕು, ಮೇನ್ ಸಿಚುವೇಶನ್ಸ್ನ ಫೇಸ್ ಮಾಡೋದಕ್ಕೆ ನಾವು ಮೆಂಟಲ್ ಸ್ಟೆಬಿಲಿಟಿ ತುಂಬ ಇಂಪಾರ್ಟೆಂಟ್. ಅದು ತುಂಬ ಹೆಲ್ಪ್ ಮಾಡುತ್ತೆ ಈ ಕಲರಿಪಯಟ್ಟು. ಕಲರಿಪಯಟುಗೆ ಕಾಸ್ಟ್ಯೂಮ್ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಾ? ಅವ್ರು ಬರಬೇಕಾದ್ರೆ ಸುಮ್ಮನೆ ಹೇಗೋ ಬರಲ್ಲ, ಅದಕ್ಕೆ ತೆರೀಸ್ ಒಂದು ಕಾಸ್ಟ್ಯೂಮ್ ಥರ ಅಂದರೆ ಒಂದು ಇದಿರುತ್ತೆ, ಒಂದು 27 ಫೀಟ್ ಇರೋವಂಥ ಒಂದು ಲಾಂಗ್ ಕಚ್ಚಾ ಅಂತೀವಿ, ಅದಕ್ಕೆ ಕಚ್ಚಾ ಅಂತ ಕರೀತಾರೆ. ಅದೇ ಕಾಸ್ಟ್ಯೂಮ್, ಅದಕ್ಕೆ ತುಂಬ ಏನಿರಲ್ಲ, ಇದು ಮಿನಿಮಮ್ ಕಾಸ್ಟ್ಯೂಮ್ಸ್ ಇರುತ್ತೆ. ಇವಾಗೆಲ್ಲ ಹೆಣ್ಮಕ್ಳೆಲ್ಲ ಕರೋದ್ರಿಂದ ನಾವೊಂದು ಅದಕ್ಕೊಂದು ಡ್ರೆಸ್ ಕೋಡ್ ಅಂತ ಮಾಡಿದ್ವಿ. ಒಂದು ನಾರ್ಮಲ್ ಬೇರೆ ಕಚ್ಚಾ ಥರ ಹಾಕಿ ಒಂದು ಟೀ ಶರ್ಟು ಕಂಫರ್ಟ್ ಆಗಿರೋದು, ಫ್ಲೆಕ್ಸಿಬಲ್ ಮೂಮೆಂಟ್ಸ್ ಮಾಡೋದಕ್ಕೆ. ಸೊ ಕಚ್ಚಾ ಬಂದು ಇಸ್ ಟ್ರೆಡಿಷ್ನಲ್ ಕಾಸ್ಟ್ಯೂಮ್ ಅದು. ಸೊ ಅದನ್ನು ನಾವು ನಾಭಿಗೆ ಹೊಕ್ಕಳಿಗೆ ಸುತ್ತಕೊಂಡು ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಅದಿರೋವಂಥ ಎನರ್ಜಿ ಜಾಸ್ತಿ ಇದಾಗುವಂಥ ಕಾನ್ಸೆಪ್ಟ್ ಅದು. ಸೊ ಅದನ್ನು ಮಾಡಿ ಅದು ಕಚ್ಚೆ ಅಂದರೆ ನಾವು ಡ್ರೆಸ್ ವಿಷಯದಲ್ಲಿ. ಆಮೇಲೆ ಅವ್ರು ಬಂದು ಬಾಡಿಗೆ ಈ ಎಣ್ಣೆ ಹಚ್ಕೋಬೇಕು ಫುಲ್ಲು, ಎಳ್ಳೆಣ್ಣೆ ಅಥವಾ ಅವ್ರು ಇದಿರುತ್ತೆ ಮೆಡಿಕೇಟೆಡ್ ಆಯಿಲ್ ಇರುತ್ತೆ, ಅದನ್ನು ಅಪ್ಲೈ ಮಾಡ್ಕೊಂಡು ಮಾಡಿದಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ನು ಆಗೋವಂಥ ನರ್ವ್ಸ್ಗೆಲ್ಲ ತುಂಬ ಒಳ್ಳೆ ಇದು ಬೆನಿಫಿಟ್ಸ್ ಇರೋವಂಥದ್ದು. ಅದನ್ನು ಮಾಡ್ಕೊಂಡು ಆಮೇಲೆ ಸ್ಟೂಡೆಂಟ್ಸು ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆ ಸರ್, ಕಲ್ಲರಿ ಅಭ್ಯಾಸ ಮಾಡಬೇಕು ಅಂತಂದರೆ ಸ್ಪೆಷಲಿ ಒಂದು ಸ್ಟೇಜ್ ಆದಮೇಲಿಂದ ವೆನ್ ಯು ಸ್ಟಾರ್ಟ್ ಯೂಸಿಂಗ್ ದ ವೆಪನ್ಸ್, ಅದರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್ ಎಷ್ಟಿರುತ್ತೆ, ಅದನ್ನು ಹೆಂಗೆ ಓವರ್ಕಮ್ ಮಾಡ್ಕೋಬೋದು? ಹೌದು, ಇವಾಗ ನಾವು ಈ ಇಂಟರ್ಮೀಡಿಯೇಟ್ ಬೇಸಿಕ್ ಇದೆಲ್ಲ ದಾಟ್ಕೊಂಡ್ಬಂದಾಗ ನಾವು ಒಂದೊಂದೇ ಚಿಕ್ಕದು ಇಂಟ್ರೊಡ್ಯೂಸ್ ಮಾಡ್ತೀವಿ. ಫಸ್ಟು ಮಕ್ಕಳಿಗೆ ಯಾರಿಗೆ ದೊಡ್ಡವರಾಗಲಿ ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು, ಇವಾಗ ಯಾರೋ ಒಬ್ರು ಬಂದು ಅಟ್ಯಾಕ್ ಮಾಡಿದಾಗ ನೀವು ಅದನ್ನು ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಎಲ್ಲ ಟ್ರೈನ್ ಮಾಡ್ತಾ ಇರ್ತೀವಿ. ಅದನ್ನು ಹೇಗೆ ಇಟ್ಕೋಬೇಕು, ಫಸ್ಟ್ ಹಿಡ್ಕೊಳ್ಳೋದು ಹೇಗಿರುತ್ತೆ, ಆ ಒಂದು ಚಿಕ್ಕ ವುಡನ್ ಸ್ಟಿಕ್ ಕೊಡ್ತೀವಿ, ಅದನ್ನು ಹೇಗೆ ಇಟ್ಕೋಬೇಕು ನೀನು ಕೈಯಲ್ಲಿ, ಅದನ್ನು ಇಟ್ಕೊಂಡಾಗ ಹೇಗೆ ಅದನ್ನು ನೀವು ಬ್ಲಾಕ್ ಇವಾಗ ಯಾರೋ ಒಬ್ಬರು ಅಟ್ಯಾಕ್ ಮಾಡ್ತಾರೆ ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು. ಸೊ ಅದನ್ನು ಹೇಳ್ಕೊಟ್ಟಾಗ ಕೆಲವು ಸಲ ನಾವು ಅಂದರೆ ತುಂಬ ಪರ್ಫಾರ್ಮೆನ್ಸು ಈ ಥರದ್ದೆಲ್ಲ ಹೋದಾಗ ನಾವು ಬೇರೆ ಇಂಜುರೀಸ್ ಆಗುತ್ತೆ, ಅದೆಲ್ಲ ಆಗುತ್ತೆ, ಅದು ಕಾಮನ್ ಇದೆ. ಅದನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೂ ನಮ್ಮ ಹತ್ರ ಕಲ್ತಿರ್ತೀವಿ, ಅದರ ಟೆಕ್ನಿಕ್ಸ್ ಎಲ್ಲ ಕಲ್ತಿರ್ತೀವಿ, ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅದರ ಅಂದರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್. ಮತ್ತು ಕ್ಲಾಸಲ್ಲೆಲ್ಲ ಕೆಲವು ಸಣ್ಣ ಪುಟ್ಟ ಈ ಮಾರ್ಷಲ್ ಆರ್ಟ್ಸ್ ಅಂದರೆ ಸ್ವಲ್ಪ ಅದೆಲ್ಲ ಇದ್ದೇ ಇರುತ್ತೆ, ಕಾಮನ್ ಅದು. ಮಾರ್ಷಲ್ ಆರ್ಟ್ಸ್ ಸಮರ ಕಲೆ ಅಂದಾಗ ನಾವು ಅದನ್ನು ತುಂಬ ಈಸಿಯಾಗಿ ತೊಗೊಳಕ್ಕಾಗಲ್ಲ, ಕೆಲವು ತುಂಬ ಏಟುಗಳು ಇಂಜುರೀಸ್ ಎಲ್ಲ ಬರುತ್ತೆ, ಅದಕ್ಕೆ ತಕ್ಕನಾಗಿ ನಮ್ಮಲ್ಲಿ ಕೆಲವು ಮೆಡಿಕೇಟೆಡ್ ಆಯಿಲ್ಸ್ ಇರುತ್ತೆ, ಅದು ಅಲ್ಲೇ ಹೀಲಪ್ ಆಗೋದಕ್ಕೂ ನಮ್ಮ ಹತ್ರ ಇದಿರುತ್ತೆ. ಅದರಲ್ಲಿ ಈ ಕಲರಿ ಎಷ್ಟು ಇದಿರುತ್ತೋ ಅದರಲ್ಲಿ ಹೀಲಿಂಗ್ ಮೆಥಡು ತುಂಬ ಇದೆ. ಹೀಲಿಂಗ್ ಮೆಥಡ್ ಅಲ್ಲಲ್ಲೇ ಆನ್ ಸ್ಪಾಟಲ್ಲಿ ನಮಗೆ ಅಲ್ಲೇ ಹೀಲಿಂಗ್ ಮಾಡ್ಕೋಬೋದು. ಯಾವ ಥರ ಆಯುಧಗಳನ್ನ ಯೂಸ್ ಮಾಡ್ತೀರಾ ಸರ್ ಇದರೊಳಗೆ? ಇದರಲ್ಲಿ ಬೇಸಿಕ್ ತುಂಬ ಎಸ್ಪೆಷಲಿ ಈ ಕಲರಿಪಯಟು ಮಾರ್ಷಲ್ ಆರ್ಟ್ಸಲ್ಲಿ ತುಂಬ ವೆಪನ್ಸ್ ಜಾಸ್ತಿ ಇಂಟ್ರೊಡ್ಯೂಸ್ ಆಗಿರೋದು. ಅದರಲ್ಲಿ ಶಾರ್ಟ್ ಸ್ಟಿಕ್ ಅಂತ ಫಸ್ಟು ಒಂದು ಬರುತ್ತೆ, ಒಂದು 3 ಫೀಟ್ ಸ್ಟಿಕ್ ಇರುತ್ತೆ. ಆಮೇಲೆ ಲಾಂಗ್ ಸ್ಟಿಕ್ ಅಂತ ಒಂದು ದೊಡ್ಡದು ಬರುತ್ತೆ, ಅದೊಂದು ಲಾಂಗ್ ಸ್ಟಿಕ್ ಬರುತ್ತೆ. ಆಮೇಲೆ ಒಟ್ಟಕೋಲ್ ಅಂತ, ಒಟ್ಟಕೋಲ್ ಬಂದು ಎಲಿಫೆಂಟ್ ದಂತ ಇರುತ್ತೆ, ಆನೆ ದಂತ ಇರುತ್ತಲ್ಲ ಆ ಶೇಪಲ್ಲಿ ಇರೋವಂಥ ಒಂದು ಸ್ಟಿಕ್ ಅದು. ಆ ಸ್ಟಿಕ್ ಬಂದು ಅದೇ ಥರ ಇರುತ್ತೆ, ಅದರಲ್ಲೇ ಕೆಲವು ಮೂಮೆಂಟ್ಸ್ ಇರುತ್ತೆ. ಸೊ ಅದೆಲ್ಲ ವುಡನ್ ವೆಪನ್ ಕ್ಯಾಟಗರಿ ಬರೋಂಥ. ಆಮೇಲೆ ಸ್ವಲ್ಪ ಇದಾಗ್ತದೆ ಮೆಟಲ್ ವೆಪನ್ಸ್ಗೆ ಬರ್ತೀವಿ, ಅದರಲ್ಲಿ ಸೋರ್ಡ್ ಆ್ಯಂಡ್ ಶೀಲ್ಡು,
ಅದರ ಟೆಕ್ನಿಕಲ್ ವರ್ಡ್ಸ್ ಬಂದು ವಾಳಂಪರಿಜ ಅಂತ ಕರಿತೀವಿ. ವಾಳಂಪರಿಜ ಮತ್ತು ಕಠಾರಮ್ ಅಂತ ಬರುತ್ತೆ. ಕಠಾರಮ್ ಇಸ್ ಒನ್ ಆಫ್ ದ ಡ್ಯಾಗರ್ ಅಂತ ಇಂಗ್ಲೀಷಲ್ಲಿ ಯೂಶಲಿ ಅದಕ್ಕೆ ಕಠಾರಮ್ ಇಸ್ ಸ್ಯಾನ್ಸ್ಕ್ರಿಟ್ ವರ್ಡ್. ಸೊ ಅದರಲ್ಲಿ ಕೆಲವು ಅಂದರೆ ಇದೆಲ್ಲ ಆ ಒಂದು ಆಯುಧಗಳ ಪ್ರಯೋಗಗಳು ಹೇಗೆ. ಆಮೇಲೆ ಸ್ಪಿಯರ್ ಅಂತ ಬರುತ್ತೆ. ಸ್ಪಿಯರ್ ಇಸ್ ದ ಒನ್ ಆಫ್ ದ ಸ್ಪಿಯರ್ ಅಂದರೆ ಈಟಿ ಅಂತ ನಾವು ಇದ್ರಲ್ಲಿ ಕರಿತೀವಿ. ಕುಂದಮ್ ಅಂತ ಇಟ್ಸ್ ಟೆಕ್ನಿಕಲ್ ವರ್ಡ್ಸ್. ಗದ, ಲಾಸ್ಟಲ್ಲಿ ಬಂದು ಉರ್ಮಿ ಅಂತ. ಅದೇ ಇವಾಗೆಲ್ಲ ಉರ್ಮಿ ಇಸ್ ಒನ್ ಆಫ್ ದ ಫ್ಲೆಕ್ಸಿಬಲ್ ಅದೊಂಥರ ಬ್ಲೇಡ್ ಇದ್ದಂಗೆ 6 feet ಉದ್ದ ಇರೋಂಥ ಬ್ಲೇಡ್ ಅದು. ಸೊ ಅದನ್ನ ಇಟ್ಕೊಂಡು ಅದೆಲ್ಲ ನಾವು ಪ್ರಯೋಗ ಮಾಡಿದ ಅದನ್ನು ಹೇಗೆ ನಾವು ಕಲಿಯಬೇಕು, ಅದರ ಟೆಕ್ನಿಕ್ಸ್ ಹೇಗೆ ಕಲ್ತ್ಕೊಂಡು ಅದನ್ನು ಪ್ರಯೋಗ ಮಾಡೋದು, ಅದನ್ನು ಒಬ್ಬ ಆಪೋನೆಂಟ್ಸ್ ಹೇಗೆ ನಾವು ಫೇಸ್ ಮಾಡ್ತೀವಿ, ಅದು ತುಂಬ ಡೆಡ್ಲಿ ವೆಪನ್ಸ್, ಡೇಂಜರ್ ವೆಪನ್ಸ್ ಅಂತಲೇ ಕರೆಯೋದು, ಉರ್ಮಿ ಅಂತ ಕರೀತಾರೆ ಅದು. ಸೊ ಅದೊಂದು ಒನ್ ಆಫ್ ದ ಈ ಥರ ಒಂದು ಸೆಟ್ ಆಫ್ ಇದೆ. ಅದರಲ್ಲಿ ಉರ್ಮಿ ಅಂದರೆ ವೆಪನ್ನರಿ ಮಾತಾಡಬೇಕಾದ್ರೆ ಇಷ್ಟೊಂದು ಬರೋದು. ಸೊ ಇದನ್ನೆಲ್ಲ ಕಲಿಬೇಕಂತಂದರೆ ಖಂಡಿತ ಶಾಸ್ತ್ರೋಕ್ತವಾಗಿ ಒಂದು ಬೇಸಿಕ್ ಸ್ಟೇಜಿಂದ ಅಲ್ಲಿಗೆ ಪ್ರೋಗ್ರೆಸ್ ಮಾಡಲಿಕ್ಕೆ ನಿಧಾನವಾಗಿ ಪೇಷನ್ಸಿಂದ ಅಷ್ಟು ದೂರ ಬರಬೇಕು, ಕಲಿಬೇಕಲ್ಲ. ಅಲ್ಲಿಂದ ಅಂದರೆ ಮೇನ್ ವೆಪನ್ಸ್ ಕಲಿಬೇಕು ಅಂದಾಗ ಅದು ಲಾಸ್ಟ್ ಸ್ಟೇಜ್. ಯಾಕಂದರೆ ನಾನು ಇವಾಗ ಯಾಕೆ ಇದನ್ನು ಹೇಳ್ತಿದ್ದೆ ಅಂತಂದರೆ ಈಗಿನ ಕಾಲದ ಮಕ್ಕಳಿಗೆ ಹೀಗೆ ಹೋಗಿ ಪಾಠ ಕಲಿಬೇಕು ಮತ್ತು 4 ದಿನದಲ್ಲಿ ಅಥವಾ 4 ತಿಂಗಳಲ್ಲಿ ದೇ ವಾಂಟ್ ಟು ಬಿ ಎಕ್ಸ್ಪರ್ಟ್ಸ್ ಇನ್ ಸಮಥಿಂಗ್ ಆ್ಯಂಡ್ ದೆನ್ ದೇ ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಪೇಷನ್ಸ್ ಟು ರಿಯಲಿ ಪ್ರಾಕ್ಟೀಸ್ ಇಟ್ ಫಾರ್ ಅ ಲಾಂಗರ್ ಡ್ಯೂರೇಷನ್. ಬಿಕಾಸ್ ಇದರೊಳಗೆ ಒಂದಷ್ಟು ಆಯುಧಗಳ ಜೊತೆ ಆಟ ಆಡೋದಿರುತ್ತೆ, ಮತ್ತು ಫಿಸಿಕಲಿ ಆಲ್ಸೋ ಯು ಆರ್ ಆ್ಯಕ್ಚುಲಿ ಪುಟ್ಟಿಂಗ್ ಯುವರ್ ಬಾಡಿ ಔಟ್ ದೇರ್ ಟು ಪ್ರಾಕ್ಟೀಸ್ ಇಟ್ ದ ರೈಟ್ ವೇ. ಸೊ ಅದಕ್ಕೆ ಆದಂಥ ಅಷ್ಟು ಟೈಮ್ ಕೊಟ್ರೇನೆ ಅದರದ್ದು ಸರಿಗೆ ಕಲಿಕೆ ಆಗತ್ತೆ ಅಂತ ಅಲ್ಲ. ಇಲ್ಲ ಅಂದ್ರೆ ಏನಂದ್ರೆ ಇಂಜುರೀಸ್ ಆರ್ ಆಲ್ಸೋ ಮೋರ್. ಹೌದೌದು. ಇವಾಗ ನಾವು ಮಕ್ಕಳಿಗೆ ಸುಮ್ಮನೆ ನಾನು ಒಂದು ಕೋಲ್ ಕೊಟ್ಬಿಟ್ರೆ ನೀನು ಹೊಡಿ ಅಂದರೆ ಹೆಂಗೆ ಹೊಡಿ ಏನೂ ಗೊತ್ತಿರಲ್ಲ ಅವರಿಗೆ, ಸುಮ್ಮನೆ ಹೊಡ್ಕೊಂಡು ಏಟ್ ಮಾಡ್ಕೋತಾರೆ ಅಷ್ಟೇ. ಸೊ ಅದಕ್ಕೆ ಅವರು ನಾವು ಈ ಬೇಸಿಕ್ ಸ್ಟೆಪ್ಸ್ ಅಂತೀವಲ್ಲ, ಹೇಗೆ ನಿಂತ್ಕೋಬೇಕು ಅವನ್ನ ಮುಂಚೆ ಹೇಳಿದ್ನಲ್ಲ, ಯಾವ ಥರ ನಿಂತ್ಕೋಬೇಕು, ಆ ತೊಗೊಂಡಾಗದು ಯಾವ ಥರ ಪಾಸ್ಚರ್ ನಿಂತ್ಕೊಳ್ಬೇಕು ಮಾಡಬೇಕು, ಅದರದ್ದೇ ಆದಂಥ ಇದಿರುತ್ತೆ. ಒಂದೊಂದು ವೆಪನ್ನು ಒಂದೊಂದು ಥರ ಇದಿರುತ್ತೆ. ಆ ಬೇಸಿಕ್ನ ಕಲ್ತ್ಕೊಂಡ್ಮೇಲೆ ಅದೆಲ್ಲ ಯೂಸ್ ಮಾಡೋಕ್ಕಾಗೋದು. ಸುಮ್ಮನೆ ನಾನು ಇಟ್ಕೋತೀವಿ ಅಂದರೆ ಅದು ಸುಮ್ಮನೆ ಒಂಥರ ಇದಿರುತ್ತೆ ಅಷ್ಟೇ. ಅದು ಏನು ಸೊ ಕಲರಿ ಇವಾಗ ಆ ಏನ್ಷಿಯಂಟ್ ಎರಾಯಿಂದ ಈ ಮಾಡರ್ನ್ ಟೈಮ್ಸ್ಗೆ ಬಂದರೆ ಹೌ ಹ್ಯಾಸ್ ಇಟ್ ಇವಾಲ್ವ್ಡ್? ಅಂದರೆ ಆಗ ಇಟ್ ವಾಸ್ ಒಂದು ರೀಜನ್ನಿಗೆ ಮಾತ್ರ ಸೀಮಿತವಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದಾದಮೇಲಿಂದ ಅದು ಸುಮಾರಷ್ಟು ಕಡೆ ಅದು ಹರಡಿ ಬಂತು, ಒಂದಷ್ಟು ಕಡೆ ಅಳವಡಿಸ್ಕೊಂಡ್ರು. ಬಟ್ ಈಗ ಕಳರಿಪಯಟುನ ಈಸ್ ಇಟ್ ಜಸ್ಟ್ ಟ್ರೀಟೆಡ್ ಆಸ್ ಅ ಮಾರ್ಷಲ್ ಆರ್ಟ, ಅಥವಾ ಇನ್ ಮಾಡರ್ನ್ ಡೇ ಟೈಮ್ಸಲ್ಲಿ ಹೌ ಈಸ್ ಇಟ್ ಬೀಂಗ್ ಅಡ್ಯಾಪ್ಟೆಡ್ ಇನ್ ಅದರ್ ಮೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್? ಹೌದು. ಇವಾಗ ಅದಕ್ಕೆ ನಾವು ಅದನ್ನು ಇದನ್ನು ರಿಲೀಸ್ ಮಾಡಿದ್ದು ಬುಕ್ ಕಲರಿ ಮಾರ್ಕಮ್ ಅಂತ. ಸೊ ಆಧುನಿಕ ಅಂದರೆ ಇವಾಗಿನ ಲೈಫ್ ಸ್ಟೈಲ್ಗೆ ಈ ಸೀಕ್ರೆಟ್ ಅಂದರೆ ಒಂದಿರೋವಂಥ ಇರೋವಂಥ ಈ ಒಂದು ಕಲರಿಲಿರೋವಂಥ ಒಂದು ಗೈಡೆನ್ಸ್ ಅಂತ. ಓಕೆ. ಸೊ ಅದರಲ್ಲಿ ಅವ್ರಿಗೆ ಏನಂದರೆ ಇವಾಗಿನ ಜನ್ರೇಷನ್ ಮಾಡೋವಂಥ ಬರೋವಂಥ ಇವ್ರುಗಳಿಗೆ ಈ ಕಲರಿ ಕಲ್ತ್ಕೊಂಡಾಗ ಅದರಲ್ಲಿ ಬರೋವಂಥ ಒಂದು ಟೆಕ್ನಿಕ್ಸ್ ಇರಲಿ, ಅದ್ರಲ್ಲಿ ಬರೋವಂಥ ಅವರಿಗೆಲ್ಲ ಇವಾಗ ನಾವು ಮೊದಲೇ ಕರೋನಾ ಈ ಟೈಮಲ್ಲೆಲ್ಲ ಇದೇನಾಯಿತು ಅಂದರೆ ನಾವು ಇದರಲ್ಲಿ ಒಂಥರ ಇಮ್ಯುನಿಟಿ ತುಂಬ ಇಂಪ್ರೂವ್ ಆಗ್ತಾಯಿದೆ. ಇದರಲ್ಲಿ ಇಮ್ಯುನಿಟಿ ಸಿಸ್ಟಮ್ಸು, ಹೆಲ್ತ್ ಬೆನಿಫಿಟ್ಸು ಇದೆಲ್ಲ ತುಂಬ ಇರೋಂಥದ್ರಿಂದ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗ್ತಾಯಿದೆ. ಸೊ ಬರೋವಂಥ ಇವಾಗಿನ ಜನ್ರೇಷನ್ಗಳಿಗೆ ಅದು ತುಂಬ ಅದರಲ್ಲಿ ಇವಾಗ ನಾವು ತಿಳಿಸ್ಬೇಕು ಅದೆಲ್ಲ ಈ ಥರ ಇದೆ, ಈ ಥರ ಮಾಡಿದಾಗ ಅದು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವ್ಯಾವ ಥ್ರೂ ಮೀಡಿಯಾಸು ಈ ಥರದ್ದೆಲ್ಲ ಯೂಸ್ ಮಾಡಿಕೊಂಡು ಹೇಳ್ಕೊಡ್ತಾ ಇದ್ದೀವಿ. ಓಕೆ, ಸೂಪರ್ ಸರ್. ನೀವು ನನಗೆ ಗೊತ್ತಿದ್ದ ಹಾಗೆ ನಿಮ್ಮ ಈ 4 decades ಅಥವಾ 3 decades? 3 decades. Almost 3+ decades. ನಿಮ್ಮ ಈ 3+ decades of practicing Kalaripayattu, you have also been the sought after person in the film industry. ಈಗ TV serials ಆಗಲಿ ಅಥವಾ ಫಿಲ್ಮ್ಸಲ್ಲಾಗಲಿ ನೀವು ಅದನ್ನು
ಕೆಲವು ಫಿಲ್ಮ್ಸಲ್ಲೆಲ್ಲ ಅಳವಡಿಸ್ಕೊಳ್ಳುವಾಗ ನಿಮ್ಮನ್ನ ಕರೆದಿರೋದು ಉಂಟು. ಸೊ ಯಾರ್ಯಾರ ಜೊತೆ ನೀವು ಈ ತರ ಕೆಲಸ ಮಾಡಿದ್ದೀರಾ? ನಾವು ಆಕ್ಚುಲಿ ಇದು ಮಾಡಿದಾಗ ಮಗಧೀರ ಅಂತ ಒಂದು ತೆಲುಗು ಮೂವಿ ಮಾಡಿದ್ವಿ. ಮಗಧೀರದ ಒಂದು ಸಾಂಗ್ ಸೀಕ್ವೆನ್ಸ್ ಅಷ್ಟೇ. ಮಗಧೀರಲ್ಲಿ ಸಾಂಗ್ ಸೀಕ್ವೆನ್ಸ್ಗೆ ಬೇಕಾಗಿತ್ತು ಅವ್ರು ಇವ್ರ ಜೊತೆ ರಾಮಚರಣ್ ಅವ್ರದ್ದು ಮಗಧೀರ ಅಂತ ಒಂದು ಮೂವಿ ಬಂತು. ಅಲ್ಲಿಂದ ಅಲ್ಲಿ ನಾವು ಹೈದರಾಬಾದ್ಗೆ ಹೋಗಿ ರಾಮೋಜಿ ಫಿಲ್ಮ್ ಸಿಟಿ ಅದೊಂದು ಸೆಟ್ಟು. ಆ ಸೆಟ್ಟಲ್ಲಿ ನಮಗೆ ಒಂದು ಕಲರಿದು ಬೇಸ್ ಅದು ಅವ್ರಿಗೆ ಬೇಕಾಗಿರೋಂಥ ಏನೋ ಮೂಮೆಂಟ್ಸ್ ಇರುತ್ತೆ. ಸೊ ಅದ್ರ ನಮಗೇನಂದ್ರೆ ಒಬ್ಬೊಬ್ಬರ ಹತ್ರ ಮಾಡಿದಾಗ ಒಂದೊಂದು ಥರ ಎಕ್ಸ್ಪೀರಿಯನ್ಸ್ಗಳು ಅವೆಲ್ಲ ಅವ್ರಿಗೆ ಆದಂಥ ಅವ್ರಿಗೆ ಕಾನ್ಸೆಪ್ಟ್ ಇರುತ್ತೆ. ಅವ್ರಿಗೆ ಈ ಥರ ಬೇಕಾಗುತ್ತೆ ಸರ್ ಮೂಮೆಂಟ್ಸ್. ಅಂದರೆ ನಮಗೇನೋ ಇದಿರುತ್ತೆ, ಆ ಮೂಮೆಂಟ್ಸೇ ಆಗಿರುತ್ತೆ. ಈ ಕಲರಿ ಪೈಟು ಅನ್ನೋದು ನೀವು ಕಲರಿ ಪೈಟು ಅಂದ ತಕ್ಷಣನೇ ಅವ್ರುಗಳಿಗೆ ಓಕೆ ಇವ್ರದ್ದು ತುಂಬ ಅದರಲ್ಲಿರೋಂಥ ಡೆಪ್ತ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೇನು ಸ್ಪೆಷಲ್ಲು ಅವರು ಇದು ಮಾಡೋದು ಬೇಡ. ನಮ್ಮಲ್ಲಿ ಈ ಥರ ಕಲಿತಾ ಇದ್ದಾರೆ, ಈ ಥರ ಆರ್ಟಿಸ್ಟ್ ಬಂದಿದ್ದಾರೆ ಅಂದ್ರೇ ಓಕೆ ಇವ್ರಿಗೆ ನಮ್ಗೆ ಒಳ್ಳೆ ಇದಿರುತ್ತೆ ಅಂತ ಹೇಳಿ ಅಲ್ಲಿಂದ ಶುರು. ಅಂದರೆ ಮಗಧೀರದಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ಡೆಲ್ಲಿ 6 ಅಂತ ಒಂದು ಇವ್ರದ್ದು ಅಭಿಷೇಕ್ ಬಚ್ಚನ್ ಅಮಿತಾಬ್ ಬಚ್ಚನ್ ಅವ್ರದ್ದು ಮಗಳದ್ದು ಡೆಲ್ಲಿ 6 ಅಂತ ಒಂದು ಮೂವಿ. ಅದರಲ್ಲಿ ಏನೋ ಒಂದು ರಾವಣನ ಸೀನ್ ಎಲ್ಲೋ ಬರುತ್ತೆ. ಆ ಸೀನ್ ವೈಸ್ ಅಲ್ಲಿ ಸೀನ್ ಎಲ್ಲೋ ಅವ್ರಿಗೆ ಕಲರ್ ಯೂಸ್ ಆಗುತ್ತೆ ಅಲ್ಲಿ. ಸೊ ಈ ಥರ ಅಲ್ಲಿ ಒಂದು ಕಡೆ ಯೂಸ್ ಮಾಡಿದ್ರು. ಆಮೇಲೆ ಇಲ್ಲಿ ಕಮಲ್ ಹಾಸನ್ ಅವ್ರದ್ದೊಂದು ಬೇಸ್ ಅವ್ರ ಮೇಲೆ ಒಂದು ವರ್ಕೌಟ್ ಮಾಡಿದ್ರು. ಅಂದರೆ ಬಾಡಿ ಫುಲ್ಲು ಪೇಂಟ್ ಹಾಕಿದಾಗ ಪೇಂಟ್ ಮೂವ್ ಆದಾಗ ಕಲರಿ ಮೂಮೆಂಟ್ಸ್ ಮಾಡಿದಾಗ ಅದು ಮೂವ್ ಆಗುತ್ತೆ ಅನ್ನೋ ಒಂದು ಪರ್ಫಾರ್ಮೆನ್ಸ್. ಅದು ತುಂಬ ಚೆನ್ನಾಗಿ ಇದಾಯ್ತು ಅದು. ಸೊ ಅದೊಂದು ನಾವು ಟ್ರೈ ಮಾಡಿದ್ವಿ. ಸುಮಾರು ಸೀರಿಯಲ್ಸ್ ಇಲ್ಲೇ ನಮ್ಮ ಲೋಕಲ್ ಸೀರಿಯಲ್ಸು ಅದಕ್ಕೆಲ್ಲ ಕೇಳಿದ್ರು. ಸೊ ಅಲ್ಲಿ ಹೋಗಿ ಮಾಡೋದು, ಅಲ್ಲಿ ಹೋಗಿ ಅವ್ರಿಗೆ ಆದಂಥ ಅವ್ರಿಗೆ ಕಾನ್ಸೆಪ್ಟ್ ಇರುತ್ತೆ. ಅವ್ರಿಗೆ ಆ ಕಾನ್ಸೆಪ್ಟಿಗೆ ಹೇಗೆ ಅದು ಕಲರಿ ಅಂದಾಗ ನಮಗೆ ಅವಾಗೆಲ್ಲ ನಾವುಗಳೇ ಜಾಸ್ತಿ ಎಲ್ಲ ಈ ಕಡೆ ಓಡಾಡ್ತಾ ಇದ್ದಿದ್ದು. ಸೊ ಅದೊಂದು ಆಪೋಸಿಟ್ ಅದೆಲ್ಲ ಒಂದು. ಅಂದರೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರ ಜೊತೆ ಪುನೀತ್ ರಾಜ್ಕುಮಾರ್ ಅವ್ರು ಬಂದು ನಮಗೆ ನಮ್ಮ ಟೀಚರ್ಗೆ ನಮಗೆಲ್ಲ ನಾವೆಲ್ಲ ಸ್ಟೂಡೆಂಟ್ ನಾವೆಲ್ಲ ಕ್ಲಾಸ್ಮೇಟ್ಸ್ ಇದ್ದಂಗೆ. ಸೊ ನಿಮ್ಮ ಜೊತೆಗೆ ಈ ಸೆಲೆಬ್ರಿಟೀಸ್ಗಳು ಕೂಡ ಒಂದಷ್ಟು ಜನ ಪಾಠ ಕಲ್ತಿದ್ದಾರೆ ನಿಮ್ಮ ಇನ್ಸ್ಟಿಟ್ಯೂಟ್. 3 ವರ್ಷ ನಮ್ಮ ಜೊತೆ ಇದ್ವಿ. 3 ವರ್ಷ ನಾವೆಲ್ಲ ಒಟ್ಟಿಗೆ ಪ್ರಾಕ್ಟೀಸ್ ಮಾಡಿದವರು ಬಿಗಿನಿಂಗ್. ಅವರು ಯಾರ್ಯಾರಿದ್ರು ಸರ್ ನಿಮ್ಮ ಜೊತೆ? ಅವಾಗ ವಿಜಯ್ ರಾಘವೇಂದ್ರ, ಪುನೀತ್ ರಾಜ್ಕುಮಾರ್, ಆಮೇಲೆ ಇವರು ಕಾಶಿನಾಥ್ ಅವ್ರ ಮಗ ಒಬ್ರು ಇದ್ದಾರೆ, ಅವ್ರ ಹೆಸರು ಮರ್ತೋಗಿದೆ, ಬಟ್ ಅವ್ರ ಮಗನೂ ಬಂದಿದ್ರು. ಡಿಂಗ್ರಿ ನಾಗರಾಜ್ ಅಂತ ಒಬ್ರು ಫನ್ ಸ್ಟಾರ್ ನಮ್ಮ ಕಮಿಡಿಯನ್ ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ, ಅವ್ರ ಮಗ ಬಂದಿದ್ರು. ಇದರಲ್ಲಿ ತುಂಬ ಆ್ಯಡ್ಸ್ಗಳಿಗೆ ಹೇಳ್ಕೊಟ್ಟಾಗ ಇವು ಸೌರವ್ ಗಂಗೂಲಿ ಇದಾರಲ್ಲ, ಸೌರವ್ ಗಂಗೂಲಿ ಯಾವುದೋ ಒಂದು ಡಾಬಾ ಚ್ಯವನ್ಪ್ರಾಶ್ ಅಂತ ಅವಾಗ ಒಂದು ಪ್ರಾಡಕ್ಟ್ಗೆ ಅದೊಂದು ಸೋರ್ಡ್ ಮೂಮೆಂಟ್ ಏನೋ ಬೇಕಿತ್ತು. ಅದಕ್ಕೆ ಆಮೇಲೆ ಸೋನಿ ಬ್ರೇವಿಯಾ ಅವ್ರದ್ದು ಕಾನ್ಸೆಪ್ಟ್ ಹೆಂಗೆ ತಗೋತಾರೆ ಅನ್ನೋದಕ್ಕೆ ನಮ್ದು ಉರ್ಮಿ ಇರುತ್ತಲ್ಲ ಬ್ಲೇಡು, ಆ ಬ್ಲೇಡ್ ಹಿಂಗೆ ಅದು ತೊಗೊಂಡು ಆ ಮೂಮೆಂಟ್ ಹಿಂಗೆ ಮಾಡಿದಾಗ ಅದರಲ್ಲಿ ಆ ಸೋನಿ ಬ್ರೇವಿಯಾದು ಎಲ್ಲ ಥರ ಕಲರ್ಸು ಓಪನ್ ಆಗುತ್ತೆ. ಅಂದ್ರೆ ಅವ್ರು ಯಾವ್ಯಾವ ತರ ಯಾವ್ಯಾವ ತರ ಎಷ್ಟು ತರ ಕಲರಿ ಪಾಯಿಂಟನ್ನ ಅಳವಡಿಸ್ಕೋಬಹುದು ಮಾಡ್ಕೋಬಹುದು ಅಂತ ಯಾವ್ಯಾವ ಒಬ್ಬೊಬ್ಬರಿಗೆ ಏನೇನ್ ತರ ಥಾಟ್ಸ್ ಬರುತ್ತೋ ಅದಕ್ಕೆಲ್ಲ ಇವಾಗ ಅಂದ್ರೆ ಕಲರಿ ಬೆಳೆಯೋದಿಕ್ಕೆ ಒಳ್ಳೊಳ್ಳೆ ಮೀಡಿಯಾಗಳು ಸಿಗ್ತಾ ಇತ್ತು, ಅದು ಒಳ್ಳೇದಾಯ್ತು. ಮುಂದಿನ ಪ್ರಶ್ನೆ ಅದೇ ಇತ್ತು. ಇನ್ಫ್ಯಾಕ್ಟ್ ಇವಾಗ ಕಲರಿ ಪಾಯಿಂಟನ್ನ ಒಂದು ಪ್ರೊಫೆಷನ್ ತರ ತಗೋಬೇಕು ಅಂತಂದ್ರೆ ವಾಟ್ ಇಸ್ ದ ಫ್ಯೂಚರ್ ಫಾರ್ ಪೀಪಲ್ ಹೂ ವಾಂಟ್ ಟು ಪರ್ಸ್ಯೂ ಕಲರಿ ಪಾಯಿಂಟ್ ಪರ್ಸಿ? ಇದು ಸ್ವಲ್ಪ ಚಾಲೆಂಜಿಂಗೇ, ಯಾಕಂದರೆ ಪ್ರೊಫೆಷನ್ ಆಗಿ ತೊಗೋಬೇಕು ಅಂದಾಗ ತುಂಬ ಚಾಲೆಂಜ್ ಇರುತ್ತೆ. ಇವಾಗ ನಾನು 30 ವರ್ಷದಿಂದ ಮಾಡ್ಕೊಂಬಂದೆ ಆಗೋಯ್ತು. ಇವಾಗ ನಾನು ಇದಕ್ಕೆ ಬಂದಿದ್ದೀನಿ ಅಂತ ಫಿಕ್ಸ್ ಆಗೋಗಿದ್ದೀನಿ. ಸೊ ಕಲರಿ ಬಿಟ್ಟರೆ ನಿಂಗೆ ಬೇರೆ ಏನೂ ಇರಲ್ಲ, ನೀನು ಇದರಲ್ಲೇ ಮುಂದುವರಿಬೇಕು ಅಂತ ಅದು ನನಗೆ ಫಿಕ್ಸ್ ಆಗಿರೋದು, ನಾನು ಕಂಡ್ಕೊಂಡಿರೋ ಅಂತ ಇದು ಆಗಿರೋದು. ಅದಕ್ಕೆ ತಕ್ಕನಾಗಿರೋ ಆಪರ್ಚುನಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ಕಿದೆ. ಅದು ತುಂಬ ನನಗೆ ಹೆಮ್ಮೆ ಪಡ್ಕೊಳ್ಳೋವಂಥದ್ದು. ಯಾಕಂದರೆ ಇನ್ನೂ ಏನು ಹೇಳಬೇಕು ಅಂದರೆ, ನಿಮಗೆ ಒಳ್ಳೆ ಕಲರಿ ಕಲಿಬೇಕು ಅಂದರೆ ಒಳ್ಳೆ ಟೀಚರ್ ಸಿಗೋದು ತುಂಬ ಇಂಪಾರ್ಟೆಂಟು, ಒಳ್ಳೆ ಸ್ಟೂಡೆಂಟ್ ಸಿಗೋದು ತುಂಬ ಇಂಪಾರ್ಟೆಂಟು. ನಿಮಗೆ ಒಳ್ಳೆ ಟೀಚರ್ ಸಿಗದೇ ಇದ್ದರೆ ಒಳ್ಳೆ ಸ್ಟೂಡೆಂಟ್ ಇರ್ತಾನೆ, ಎನಿ ಟೈಮ್ ರೆಡಿ ಟು ಪ್ರಾಕ್ಟೀಸ್. ಬಟ್ ಅದೇ ಥರ ಟೀಚರ್ಸು ರೆಡಿ ಇರಬೇಕು, ಟೀಚರ್ಸು ಹಾಗೆ ಇರಬೇಕು. ಒಳ್ಳೆ ಸ್ಟೂಡೆಂಟ್ ಅವ್ರಿಗೆಲ್ಲ ಹೇಳ್ಕೊಡ್ಬೇಕು ತುಂಬ ಆಸೆ ಇರುತ್ತೆ, ಸ್ಟೂಡೆಂಟ್ಸ್ಗಳು ಹಾಗೆ ಸಿಗಬೇಕು. ಸೊ ಎರಡು ಬ್ಯಾಲೆನ್ಸ್ ಆಗಿದ್ದರೆ ಮಾತ್ರ ಅದು ಫಸ್ಟ್ ಸ್ಟೆಪ್ಪು. ನೀವು ಪ್ರೊಫೆಷನ್ ಕೆರಿಯರ್ ಆಮೇಲೆ ಸೆಕೆಂಡ್ರಿ, ಫಸ್ಟ್ ಅಲ್ಲಿ ಶುರು ಆಗಬೇಕಲ್ಲ, ಅಲ್ಲಿದ್ದ ಆಮೇಲೆ ನೀವು ಹೇಗಿರುತ್ತೆ ಮನೆ ಪರಿಸರಗಳು, ನಿಮ್ಮ ವಾತಾವರಣ ಎಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ. ಯಾಕಂದರೆ ಇವಾಗ ಮಕ್ಕಳಿಗೆ ಇದೆಲ್ಲ ತುಂಬ ನಾವು ನೋಡ್ತೀವಲ್ಲ, ಎಲ್ಲ ಕಡೆ ಇದಕ್ಕೆ ಪ್ರಿಫರೆನ್ಸು ಅವ್ರಿಗೆಲ್ಲ ಟೈಮ್ ಇದ್ದಾಗ ಎಲ್ಲೋ ಒಂದು 2 ಅವರ್ಸು ಕಲಿಬೇಕು. ಅಂದರೆ ಇವಾಗ ನಮ್ಮ ಬೆಂಗಳೂರಲ್ಲಿ ಇದಕ್ಕೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಇದೆಲ್ಲ ನಡೀತಾ ಇದೆ. ನೀವು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬಿಟ್ರೆ
ಇದ್ರ ಬಗ್ಗೆ ಯಾರೂ ಏನು ನಮ್ಮ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿ ಇದಾಗ್ತಿರೋ ಅಂಥದ್ದು, ಇದು ಡೆವಲಪ್ ಆಗ್ತಿರೋ ಅಂಥದ್ದು. ಮುಂಚೆ ಎಲ್ಲ ನಾವೇ ಬರೀ ಒಂದೇ ಒಂದು ಕಲರಿ ಕ್ಲಾಸ್ ಇದ್ದಿದ್ದು ಬ್ಯಾಂಗ್ಳೂರಲ್ಲಿ. ಇವಾಗ ಒಂದು ಸುಮಾರು ಕಡೆ ಬಂದ್ಬಿಟ್ಟಿದೆ. ಇವಾಗ ಒಂದು 15-16 ಬ್ರಾಂಚಸ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ ಚೆನ್ನಾಗಿ. ಸೊ ಅದೇ ನಾನು ಏನಕ್ಕೆ ಹೇಳಕ್ಕೆ ಬಂದೆ ಅಂದರೆ, ಪ್ರೊಫೆಷನ್ ಅಂತ ನೀವು ಬಂದಾಗ ವಾತಾವರಣ ತುಂಬ, ಮನೆ ವಾತಾವರಣ, ನೀವು ನಿಮ್ಮ ಸೆಲ್ಫ್ ನೀವೇನು ಮಾಡ್ತೀರ ಅದರಲ್ಲಿ ತುಂಬ ಕಷ್ಟ ಅಲ್ಲ. ಅದು ನಾವು ಹೆಂಗೆ ಸರ್ವೈವ್ ಫಸ್ಟ್ ಕಲಿಬೇಕು, ವಿದ್ಯೆ ಕಲಿಬೇಕು. ಅದು ವಿದ್ಯೆ ಕಲಿಯೋಕ್ಕೆ ನಾನು ಎಷ್ಟು ಇಯರ್ಸ್ ತಗೊಳ್ಬೋದು ಸರ್? ಎಷ್ಟು ವರ್ಷಗಳು ತಗೋಬೋದು ಸುಮಾರು? ಅಂದರೆ ಸುಮ್ಮನೆ ಅವ್ರಿಗೆ ಪಾಠ ಹೇಳ್ಕೊಡೋ ಥರ ಇದು ಮಾಡಬೇಕು ಅಂದರೆ 2-3 ಇಯರ್ಸ್ ಮಿನಿಮಮ್ ಬೇಕು. 3 ಇಯರ್ಸ್ ಮಿನಿಮಮ್. ಬಟ್ ಇದು ಏನಂದರೆ ಹೇಳ್ಕೊಡೋದು ಎಲ್ಲ ಕಲಿಬೋದು. ಎಲ್ಲರೂ ಹೇಳ್ಕೊಡ್ಬೇಕು ಅಂದರೆ ಇವಾಗ ಒಬ್ರು ಇನ್ನೊಬ್ರು ಬರ್ತಾರೆ, ಅವ್ರಿಗೆ ತಕ್ಕನ ನಾವು ಬಂದ ತಕ್ಷಣ ಇವ್ರು ಹೇಗೆ ಮಾಡ್ತಾರೆ ಅಂದರೆ ನಾವು ಅದನ್ನು ಜಡ್ಜ್ ಮಾಡಬೇಕು. ಇನ್ನೊಂದು ಚಿಕ್ಕ ಮಗು ಬರುತ್ತೆ, ಆ ಮಗುಗೆ ನಾನು ಹೇಗೆ ಹೇಳ್ಕೊಡ್ಬೇಕು. ಇನ್ನೊಬ್ರು 60 ವರ್ಷ 70 ವರ್ಷದವರು ಬರ್ತಾರೆ ಕಲಿತೀನಿ ಅಂತ, ಅವ್ರಿಗೆ ನಾವು ಹೇಗೆ ಇದನ್ನು ನಾವು ಹೇಳ್ಕೊಟ್ಟು ಮಾಡಿದ್ರೆ ಈ ಎಕ್ಸ್ಪೀರಿಯೆನ್ಸ್ ಆಗೋದು. ಇದನ್ನು ನಾನು ಇದನ್ನೇ ಪ್ರೊಫೆಷನ್ ತೊಗೋಬೇಕು, ಇದನ್ನೇ ಮಾಡಬೇಕು ಅಂತ ನನಗೂ ಗೊತ್ತಾಗಿಲ್ಲ. ಇದು ನಮಗೇನಂದರೆ ಇದು ಹೇಳ್ಕೊಡ್ತಾ ಇದ್ರದ್ದು ಡೆಪ್ತ್ ಹೋಗಿ ನಾವು ಎಷ್ಟು ಹೇಳ್ಕೊಡ್ತೇವೆ ನಾವು ಅಷ್ಟು ಕಲಿತೀವಿ ಅಂತ ಹೇಳ್ತಾರೆ. ಯಾವುದೇ ವಿದ್ಯೆಗಳು ನಾವು ತುಂಬ ಹೇಳ್ಕೊಟ್ಟಷ್ಟು ನಾವು ಕಲಿಬೋದು. ಸೊ ಆ ಥರ ನಾವು ಹೇಳ್ಕೊಡ್ತಾ ಇದ್ವಿ. ಅದನ್ನು ಹಾಗೆ ಪ್ರೊಫೆಷನಿಸಮ್ ಅಂತ, ಅದು ನಾನು ಹೋಗಿದ್ದು ಪ್ಯಾಷನ್ ಆಗಿ, ಅದು ಪ್ರೊಫೆಷನ್ ಆಗಿತ್ತು ನನಗೆ. ಪ್ರೊಫೆಷನ್ ವೈಸು ಹೋಗ್ತಿರಲ್ಲ, ನೀವು ಕಲಿತಾ ನೀವೇನು ಮಾಡ್ತೀರ, ಫಸ್ಟು ನೀವು ಬಂದು ಚೆನ್ನಾಗಿ ಕಲಿಬೇಕು. ಚೆನ್ನಾಗಿ ಕಲಿತಾ ಏನಾಗುತ್ತೆ, ಅದನ್ನು ನಾವು ಡೆಡಿಕೇಶನ್ ನೋಡ್ತೀವಿ, ಹೇಗೆ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಒಂದು ಮೇಯ್ನು ಇದರಲ್ಲಿ ಸ್ಟೇಜಸ್ ಹೇಗಿರುತ್ತೆ ಅಂದರೆ, ಫಸ್ಟು ನೀವು ಪ್ರೊಫೆಷನಿಸಮ್ ತೊಗೋಬೇಕು ಅಂದಾಗ ಫಸ್ಟು ನೀವು ಕಲಿಯೋದೇ ತುಂಬ ಇಂಪಾರ್ಟೆಂಟು. ಇದಿಲ್ವಾ ಸೆಕೆಂಡ್ ಯಾವ ಥರ ಬರುತ್ತದೆ ಅಂದರೆ ಸೆಲ್ಫ್ ಇಂಪ್ರೂವ್ಮೆಂಟ್ಸ್, ಸೆಲ್ಫ್ ಬೆನಿಫಿಟ್ಸು. ಇವಾಗ ನಾವು ಕೆಲವ್ರಿಗೆ ಏನಂದರೆ ಅವ್ರದ್ದೇ ಪ್ರೊಫೆಷನ್ಸ್ ಇರುತ್ತೆ, ಸೊ ಅದೇ ಮೇಯ್ನ್ ಇರೋಲ್ಲ. ಅವ್ರದ್ದೇ ಆದಂಥ ಬೇರೆ ತುಂಬ ಪ್ರೊಫೆಷನ್ಸ್ ಅವರಲ್ಲೇ ಇರ್ತಾರೆ, ಬೇರೆ ಫೀಲ್ಡಲ್ಲೆಲ್ಲ ಇರುತ್ತೆ. ಸೆಲ್ಫ್ ಇಂಪ್ರೂವ್ಮೆಂಟ್ಸು, ಇವಾಗ ಸೆಲ್ಫ್ ಇಂಪ್ರೂವ್ಮೆಂಟ್ಸು ಸೆಲ್ಫ್ ಬೆನಿಫಿಟ್ಸೇ ತುಂಬ ಬೇಕಾಗಿರೋದು. ನಾವು ಆಯಿತು ಅದು ಪ್ರೊಫೆಷನಲಿಸಮ್ ಸಿಕ್ಕಿದ್ರೆ ಅವ್ರಿಗೆ ಪರ್ಸ್ಯೂ ಮಾಡ್ಕೊಂಡು ಹೋಗ್ಬೋದು, ಮಾಡೋದಕ್ಕೆ ತುಂಬ ಆಪ್ಷನ್ಸ್ ಇರುತ್ತೆ. ಇಲ್ಲಾಂದರೆ ಸೆಲ್ಫ್ ಬೆನಿಫಿಟ್ಸ್, ನಾವಿವಾಗ ನಮ್ಮದೇ ಆದಂಥ ಕೆಲವು ಫಿಟ್ನೆಸ್, ಇವಾಗ ಎಷ್ಟೋ ಜನ ಆರೋಗ್ಯ ಹಾಳು ಮಾಡ್ಕೊಂಬಿಟ್ಟು ಆರೋಗ್ಯದಲ್ಲಿ ಎಷ್ಟೋ ಜನ ಡಿಪ್ರೆಷನ್ಗೆ ಹೊಟ್ಟೋಗಿರ್ತಾರೆ. ನಮಗೆ ಸರಿಗೆ ಇದಾಗ್ತಿಲ್ಲ, ನಾವೇನೋ ಇದಾಗ್ತಿದ್ದೀವಿ, ತುಂಬ ಸ್ಟ್ರೆಸ್, ಅದರಲ್ಲೇ ಸ್ಟ್ರೆಸ್ ತೊಗೊಂಡ್ಬಿಡ್ತಾರೆ. ಆ ಸ್ಟ್ರೆಸ್ ತೊಗೊಳ್ತಾನೆ ಅವ್ರಿಗೆ ಬೇರೆ ಎಲ್ಲ ಇರೋ ರೋಗಗಳು ಎಲ್ಲ ಬಂದ್ಬಿಡುತ್ತೆ. ಸೊ ಆ ಥರ ಇದನ್ನು ನಾವು ಸೆಲ್ಫ್ ಇಂಪ್ರೂವ್ಮೆಂಟ್ಸು ಮಾಡ್ಬೋದು ನಮ್ಮ ಇದರಲ್ಲಿ. ಇಲ್ಲ ನೆಕ್ಸ್ಟ್ ಲೆವೆಲ್ ಅಂದರೆ ಪರ್ಫಾರ್ಮೆನ್ಸು. ಈ ಕಲರಿಪಯಟ್ಟು ನಾವು ಇಟ್ಸ್ ಅ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತಲೇ ಕರೆಯೋದು ಇದನ್ನು. ಎಲ್ಲ ಇದರಲ್ಲೂ ನಾವು ಎಲ್ಲೇ ಸ್ಟೇಜಸ್ ಆಗಲಿ, ಇವಾಗ ಎಷ್ಟೊಂದು ಕಡೆ ಇಂಟರ್ನ್ಯಾಷನಲ್, ನಾನು ಇವಾಗ ಸುಮಾರು ಕಡೆ ನಾನು ರಷ್ಯಾಗೆ ಹೋಗಿದ್ದೀನಿ, ಮಾಸ್ಕೋದಲ್ಲಿ ಪರ್ಫಾರ್ಮೆನ್ಸು, ಸೌದಿ ಅರೇಬಿಯಾ, ಇಂಡೋನೇಷ್ಯಾ, ಇಂಥ ಕಡೆ ಎಲ್ಲ ನಾವು ಟ್ರಾವೆಲ್ ಮಾಡಿದ್ವಿ. ಸೊ ಅಲ್ಲಿ ಏನಂದರೆ ಅಲ್ಲಿ ನಾವು ಪರ್ಫಾರ್ಮೆನ್ಸ್, ಆವಾಗ ನಮಗೆ ಪರ್ಫಾರ್ಮೆನ್ಸ್ ಕಲಿಯೋದಕ್ಕೆ ಈ ಕಲರಿ ತುಂಬ ಇಂಪಾರ್ಟೆಂಟ್ ಆಯಿತು. ಸೊ ಅಲ್ಲಿಗೆ ನಾನು ಎಷ್ಟು ಸ್ಟೇಜ್ ಹೇಳಿದೆ, ಇದೆಲ್ಲ ನಮ್ಗೆ ಆಲ್ಮೋಸ್ಟ್ ಈ ಪ್ರೊಫೆಷನಲಿಸಮ್ಗೆ ಹೆಲ್ಪ್ ಆಗೋವಂಥದ್ದು. ಇವೆಲ್ಲ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಇಲ್ಲ ಹೆಲ್ತ್ ಬೆನಿಫಿಟ್ಸ್, ನಮ್ಮದು ಸೆಲ್ಫ್ ಇಂಪ್ರೂವ್ಮೆಂಟ್ಸ್, ಸೆಲ್ಫ್ ಡಿಸಿಪ್ಲಿನ್ ಆಯಿತು. ಆಮೇಲೆ ನಾವು ಇನ್ನೂ ಮಕ್ಳಿಗೆ ಹೇಳ್ಕೊಟ್ಟಾಗ ಅದೊಂದು ವಿದ್ಯೆನೇ ಅಲ್ವಾ. ಇವಾಗ ನಾವೊಂದು ಯಾವುದೋ ಒಂದು ಮಗುಗೆ ಯಾವುದೋ ಒಂದು ಸಬ್ಜೆಕ್ಟ್ ಟ್ಯೂಷನ್ ಹೇಳ್ಕೊಡ್ತೀವಿ, ಅದಕ್ಕೆ ಏನು ಬರುತ್ತೋ ಅದಕ್ಕೆ ಆದಂಥ ಒಂದು ಇದಿರುತ್ತೆ. ಸೊ ಇದು ನಾವು 4 ಜನ ಮಕ್ಳಿಗೆ ಹೇಳ್ಕೊಟ್ಟಾಗ ಅದು ಒನ್ ಆಫ್ ದ ಅರ್ನಿಂಗ್ಸೇ ಅಷ್ಟೇ. ಕರೆಕ್ಟ್. ಸೊ ಅದು ಪ್ರೊಫೆಷನಿಸಮ್ ತೊಗೊಂಡಂಗೆ ನೀವು. ಕರೆಕ್ಟ್. ಸೊ ಅದ್ರಲ್ಲಿ ನಾವು ಏನಂದರೆ ಇವಾಗ ನಾವು ನಮ್ಮ ಇದನ್ನು ಸರ್ಟಿಫಿಕೇಟ್ ಕೋರ್ಸು ಈ ಥರದ್ದೆಲ್ಲ ನಾವು ಮಾಡಿದ್ದೀವಿ. ಇವಾಗೆಲ್ಲ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಪು, ನ್ಯಾಷನಲ್ ಚಾಂಪಿಯನ್ಶಿಪ್ಪು, ಖೇಲೋ ಇಂಡಿಯಾ, ಅದೇ ನಾವು ನೆಕ್ಸ್ಟ್ ಖೇಲೋ ಇಂಡಿಯಾಗೆ ಬಂದಾಗ ಅಲ್ಲಿ ಎಲ್ಲ ನಾವು ಸರ್ಟಿಫಿಕೇಟ್ಸ್ ತೊಗೊಂಡಾಗ ಅದೆಲ್ಲ ಒಂದು ಸ್ಕೂಲುಗಳಲ್ಲಿ ಅದೆಲ್ಲ ತೋರಿಸಿದಾಗ ಅವ್ರಿಗೊಂದು ಜಾಬ್ ವೇಕೆನ್ಸಿ ಸಿಗತ್ತೆ ಅಲ್ಲಿ. ಸೂಪರ್. ಕಲರಿಪಯಟ್ಟು ಎಲ್ಲರೂ ಹೇಳ್ಕೊಡಲ್ಲ. ಇನ್ನು ಡ್ರಾಯಿಂಗು, ಮ್ಯೂಸಿಕ್ಕು, ಪೇಂಟಿಂಗ್ ಎಲ್ಲ ಕಡೆ ಬರುತ್ತೆ. ಎಲ್ಲ ಟೀಚರ್ಸು ಸುಮಾರು ಜನ ಇದ್ದಾರೆ, ಎಲ್ಲ ಕಡೆನೂ ಸಿಗ್ತಾ ಇದ್ದಾರೆ, ಎಲ್ಲ ಕಡೆ ಮ್ಯೂಸಿಕ್ ಹೇಳ್ಕೊಡೋಕ್ಕಾಗಲಿ ಎಲ್ಲದಕ್ಕೂ. ಬಟ್ ಕಲರಿಪಯಟ್ಟು ತುಂಬ ಕಡಿಮೆ ಜನ. ಅದನ್ನು ಶಾಸ್ತ್ರೀಯವಾಗಿ ಕಲ್ತ್ಕೊಂಡು ತುಂಬ ಡೆಪ್ತಾಗಿ ಕಲ್ತ್ಕೊಂಡು ಹೇಳ್ಕೊಟ್ರೆ ಇನ್ನೂ ತುಂಬ ಒಳ್ಳೆ ಬೆನಿಫಿಟ್. ಐ ಥಿಂಕ್ ಇವನ್ ಇನ್ ದ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲೂ ಇವಾಗ ಲೈಕ್ ದೇ ಹ್ಯಾವ್ ಕೋರಿಯೋಗ್ರಾಫರ್ಸ್, ಆ ಥರ ದೇ ಕ್ಯಾನ್ ಈವನ್ ಟೇಕ್ ಮಾರ್ಷಲ್ ಆರ್ಟ್ಸ್
ಟ್ಯೂಟರ್ ಅಂತಾರ ಅಥವಾ ಎಕ್ಸ್ಪರ್ಟ್ ಅಂತಾರ ಆ ಥರ? ಹೌದು. ಯೂಶಲಿ ಇದಕ್ಕೆ ನಾವೆಲ್ಲ ಗುರುಕಲ್ಸ್ ಅಂತ ಕರೀತಾರೆ. ಗುರುಕಲ್ಸ್ ಅಂತ ಇವು ಟೀಚರ್ಸ್ಗೆ ಟ್ರೈನ್ ಕೋಚ್ ನಾವು ಏನು ಹೇಳ್ತೀವೋ ಒಬ್ಬೊಬ್ಬನೊಂದು ನೇಮ್ ಕೊಡ್ತೀವಿ. ಯೂಶಲಿ ಟ್ರೆಡಿಷನ್ ನೇಮ್ ಕೊಟ್ಟು ಗುರುಕಲ್ಸ್ ಅಂತ ಕರೆಯೋದು ಅವರಿಗೆ, ಟೀಚರ್ಸ್ಗೆ, ಕೋಚಸ್ಗೆ. ಸೊ ಐ ಥಿಂಕ್ ಯು ಕ್ಯಾನ್ ಆಲ್ಸೋ ಸಿ ಈ ಆ್ಯಕ್ಷನ್ ಮೂವೀಸ್ ಎಲ್ಲ ಮಾಡ್ತಾರಲ್ಲ, ಅದರೊಳಗೆ ಈ ಕಳ್ಳರಿಪಯಟುನ ಒಂದು ಸ್ವಲ್ಪ ಅಳವಡಿಸ್ಕೊಂಡ್ರೆ ಅದರೊಳಗೂ ಇವಾಗ ಲೈಕ್ ಐ ಸೆಡ್ ಒಂದು ಕೋರಿಯೋಗ್ರಾಫರ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಅಥವಾ ಒಂದು ಗ್ರಾಫಿಕ್ ಡಿಸೈನರ್ ಇರ್ಬೋದು, ಅಥವಾ ಆರ್ಟ್ ಡೈರೆಕ್ಟರ್ ಇರ್ಬೋದು. ಆ ಥರ ಕಳ್ಳರಿಪಯಟು ತಗೋಬೋದು. ಇಲ್ಲ ಕಲರ್ ಯೂಶಲಿ ನಾವೇನು ಮಾಡ್ತಾರೆ ಅಂದರೆ, ಇವಾಗ ನಾವು ಹೇಳಿದ್ನಲ್ಲ ಲಾಸ್ಟ್ ಇದರಲ್ಲಿ ನಿಮಗೆ ಮೂವೀಸಲ್ಲೆಲ್ಲ ನಾವು ಹೋಗಿ ಮಾಡಿದಾಗ, ಸೊ ಅಲ್ಲಿ ಏನಾಗುತ್ತೆ ಅಂದರೆ ಅವ್ರದ್ದು ಒಂದು ಕಾನ್ಸೆಪ್ಟ್ ಹೇಳ್ತಾರಲ್ಲ, ಆ ಕಾನ್ಸೆಪ್ಟು ನಾವು ಅದಕ್ಕೆ ತಕ್ಕಂದು ಇವಾಗ ಇನ್ನೂ ರೀಸೆಂಟ್ ಇದು ಅಂದಾಗ ನಾವು ಇದಕ್ಕೆ ಹೋಗಿದ್ದೆ, ಯಾವುದು ಮಣಿರತ್ನಂ ಅವ್ರದ್ದು ಪೊನ್ನಿಯಿನ್ ಸೆಲ್ವಂ ಅಂತ ಒಂದು. ಪೊನ್ನಿಯಿನ್ ಸೆಲ್ವಂ ಬಂದಾಗ ಇದೇ ಥರ ಇವಾಗ ಅಲ್ಲಿ ಅವ್ರದ್ದೇ ಆದಂಥ ಕಾನ್ಸೆಪ್ಟ್ ಇದೆ. ಅದು ಮಣಿರತ್ನಂ ಅವ್ರದ್ದು ಕೈ ಕೆಳಗಡೆ ಅದೆಲ್ಲ ತುಂಬ ದೊಡ್ಡ ಸ್ಟಾರ್ ಡೈರೆಕ್ಟರ್ ಅಂತ ಅವರೆಲ್ಲ. ಅವ್ರೇನಂದರೆ ಅದಕ್ಕೆ ಕಲರಿದು ಒಂದು ನಾವು ಈ ಶ್ರೀರಂಗಪಟ್ಟಣದಲ್ಲಿ ಒಂದು ಇದಿತ್ತು, ಸೆಟ್ ಹಾಕಿದ್ರು. ಆ ಸೆಟ್ಟಲ್ಲಿ ಅವ್ರು ಏನು ಮಾಡಿದ್ರು, ಈ ಥರದ್ದು ಒಂದು ಹೇಳಿದ್ರು, ಈ ಥರ ಒಂದು ಹೀರೋಯಿನ್ ಎಂಟ್ರಿ ಆಗುತ್ತೆ, ಅಲ್ಲಿ ನಮಗೆ ಬ್ಯಾಕ್ಗ್ರೌಂಡಿಗೆ ಈ ಥರ ಒಂದು ಕಲರಿ ಪ್ರಾಕ್ಟೀಷನರ್ಸ್ ಇವಾಗ ನಾವು ಏನು ಕ್ಲಾಸಲ್ಲಿ ಮಾಡ್ತಿದ್ವಿ ಅದನ್ನು ಅಲ್ಲಿ ಮಾಡಬೇಕು ಅಂತ. ಸೊ ಅಲ್ಲಿ ಅದನ್ನು ನಾವು ಮಾಡಿದಾಗ ಅದನ್ನು ನಮ್ಗೆ ಅದಿದ್ದೇ ಆದಂಥ ನಾವು ಕೊರಿಯೋಗ್ರಫಿ ಮಾಡಬೇಕಲ್ಲಿ. ಸೊ ಅವ್ರು ಹೇಳಿದ್ದಾರೆ, ಯಾಕಂದ್ರೆ ಅವ್ರು ಇಷ್ಟ ಹೇಳ್ತಾರೆ, ಅವ್ರು ಈ ಥರ ಅವ್ರದ್ದು ಒಂದು ಕಾನ್ಸೆಪ್ಟಲ್ಲಿ ಹೇಳ್ಬಿಡ್ತಾರೆ, ನೀವು ಈ ಥರ ಮಾಡಿ ಅದನ್ನು ಅಂತ. ಸೊ ನಾವು ಅದಕ್ಕೆ ಆದಂಥ ಒಂದು ಸೆಟ್ ಮಾಡ್ತೀವಿ. ಅದಕ್ಕೆ ನಾವು ಕರೆಕ್ಟು ಮಕ್ಕಳನ್ನೆಲ್ಲ ಫಿಟ್, ಯಾರ್ಯಾರು ಆರ್ಟಿಸ್ಟ್ಗಳಿರ್ತೀವೋ ಎಲ್ಲ ಫಿಟ್ ಮಾಡಿ ಅದೊಂದು ಕೆಲಸನೇ ಅದು. ನೀವು ಇವಾಗ ಅವ್ರ ಜೊತೆ ಅದು ಕೆಲಸ ಮಾಡಿದಾಗ ಇವಾಗ ಅಷ್ಟು ದೊಡ್ಡ ಡೈರೆಕ್ಟರ್ ಜೊತೆ ಮಾಡಿದ್ವಿ, ಅವ್ರು ಸುಮ್ಮನೆ ಎಲ್ಲರನ್ನೂ ಇದು ಮಾಡೋಕ್ಕಾಗಲ್ಲ. ಅದು ಮಣಿರತ್ನಂ ಅಂದರೆ ಅವ್ರದ್ದು ಕಾನ್ಸೆಪ್ಟುಗಳು ಹಾಗೆ ಇರುತ್ತೆ, ಅವ್ರದ್ದು ತುಂಬ ದೊಡ್ಡ ಹೆಸರು ಇರೋವಂಥ ಇವರು. ಸೊ ಅಲ್ಲಿ ನಾವು ವರ್ಕ್ ಮಾಡಿದಾಗ ಅದೊಂದು ನಮಗೆ ಒಂದು ವರ್ಕ್ ಥರ ಆಯಿತು, ಅದೊಂದು ಜಾಬ್ ಥರ ತೊಗೊಳ್ತೀವಿ. ಸೊ ಈ ಥರ ಅದು ನಾವು ಪರ್ಫಾರ್ಮೆನ್ಸ್ ಮಾಡ್ಬೋದು. ಪರ್ಫಾರ್ಮೆನ್ಸ್ ಮಾಡಿದಾಗ ನೀವು ಅದರಲ್ಲಿ ಇಂಟರ್ನ್ಯಾಷನಲ್ ಪರ್ಫಾರ್ಮೆನ್ಸ್ ಮಾಡ್ಬೋದು, ಸ್ಟೇಜ್ ಶೋಗಳು ಕೊಡ್ಬೋದು. ಎಷ್ಟೊಂದು ಕಡೆ ಇವಾಗ ಕಲರಿಪಯಟುದು ತುಂಬ ಪಾಪ್ಯುಲರ್ ಆಗ್ತದೆ. ಅದನ್ನು ಎಲ್ಲ ಕಡೆ, ಎಲ್ಲ ಗೌರ್ಮೆಂಟಲ್ಲಿ ಮತ್ತು ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ ಎಲ್ಲದೂ ತೊಗೊಂಡೋಗ್ತದೆ, ಎಲ್ಲರೂ ಮಾಡಿಸ್ಬೇಕು ಅದನ್ನು. ಹೌದು, ನಾನು ಇವಾಗ ಅದರ ಬಗ್ಗೆ ಕೇಳಬೇಕು ಅಂತ ಇದ್ದೆ. ಇವಾಗ ದೇಸಿ ಗೇಮ್ಸಲ್ಲಿ ಕಳ್ಳರಿಪಯಟು ಒಂದು ಸ್ಥಾನಮಾನ ಪಡ್ಕೊಂಡಿದೆ. ಹೌದೌದು. ಸೊ ಅದು ಹೆಂಗೆ ಬಂತು? ಇವಾಗ ವಾಟ್ ಈಸ್ ದ ಸ್ಟೇಟಸ್ ಆಫ್ ಕಳ್ಳರಿಪಯಟು ಇನ್ ದ ಇಂಡಿಯನ್ ಸ್ಪೋರ್ಟ್ಸ್ ಸಿನಾರಿಯೋ, ಇಫ್ ಐ ಹ್ಯಾವ್ ಟು ಆಸ್ಕ್ ಯು? ತುಂಬ ಒಳ್ಳೆಯ ಕ್ವಶನ್ ಅದು ಆ್ಯಕ್ಚುಲಿ. ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು, ಅದನ್ನು ಒಂದು ಈ ದೇಸಿ ಆಟ, ದೇಸಿ ಕಲೆ ಅಂತ ದೇಸಿ ಗೇಮ್ಸ್ಗೆ ಇದನ್ನು ಆ್ಯಡ್ ಮಾಡಿದ್ರು. ಅದರಲ್ಲಿ ಕೆಲವು ಈ ಘಟ್ಕ ಅಂತ ಒಂದು ಮಾರ್ಷಲ್ ಆರ್ಟ್ ಇದೆ, ಅದು ಬಂದು ಪಂಜಾಬ್ ಅವ್ರದ್ದು, ಅಲ್ಲಿ ಅದೊಂದೊಂದು ತೊಗೊಂಡ್ರು. ಆಮೇಲೆ ಮಲ್ಲಕಂಬ ಅಂತ ನೀವು ಕೇಳಿರ್ಬೋದು, ಮಲ್ಲಕಂಬ ಅದೊಂದು ಗೇಮ್, ದೇಸಿ ಗೇಮ್ ಅದು. ಆಮೇಲೆ ಕಲರಿಪಯಟು. ಸೊ ಇದನ್ನು ಮೂರೂ ಆ್ಯಡ್ ಮಾಡಿದ್ರು ಅದನ್ನು. ಸೊ ಅದರಲ್ಲಿ ಅವ್ರು ಏನು ಮಾಡಿದ್ರು, ಬರೀ ಆ್ಯಡ್ ಮಾಡೋದಲ್ಲದೆ ಅವ್ರು ನ್ಯಾಷನಲ್ ಗೇಮ್ಸ್, ಇವಾಗ ನಾವು ಹೇಗೆ ಕಬಡ್ಡಿ, ಖೋ ಖೋ ಇದನ್ನೆಲ್ಲ ಆಡ್ತೀವಲ್ಲ, ಇದನ್ನು ಅದಕ್ಕೆ ಆದಂಥ ಒಂದು ರೆಫ್ರಿ ಕರೆಸೋದು, ಅದನ್ನು ಕಂಡಕ್ಟ್ ಮಾಡಿ ಅದಕ್ಕೆ ಆದಂಥ ಕೆಲವು ಕೋರ್ಟ್ ಎಲ್ಲ ಇರುತ್ತೆ, ಅದನ್ನು ಕೋರ್ಟ್ ಕ್ರಿಯೇಟ್ ಮಾಡಿ ಅದನ್ನು ಗೇಮ್ಸ್ ಥರನೇ ಅದಕ್ಕೆ ಎಲ್ಲ ನಾವು ಏನೇನು ಮೆಡಲ್ಸ್ ಎಲ್ಲ ಕೊಡ್ತೀವಲ್ಲ, ಇದರಲ್ಲೂ ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್, ಬ್ರಾನ್ಸ್ ಮೆಡಲ್ ಎಲ್ಲ ಇದಕ್ಕೂ ಇಂಟ್ರೊಡ್ಯೂಸ್ ಮಾಡಿದ್ರು. ಇವಾಗ ಒಂದು 2-3 ಇಯರ್ಸಿಂದ ಖೇಲೋ ಇಂಡಿಯಾ ಸ್ಟಾರ್ಟ್ ಮಾಡಿದ್ರು. ಖೇಲೋ ಇಂಡಿಯಾ ತುಂಬ ಪಾಪ್ಯುಲರ್ ಇದು ಸ್ಪೋರ್ಟ್ಸ್. ಹೌದು. ಅದರಲ್ಲಿ ಏನೇ ಇವಾಗ ಆ ಮಕ್ಕಳು ಅದರಲ್ಲಿ ಏನಾದರೂ ಸರ್ಟಿಫಿಕೇಟ್ ತೊಗೊಂಡ್ರೆ ನೆಕ್ಸ್ಟು ಅವ್ರಿಗೆ ಜಾಬ್ ಆಪರ್ಚುನಿಟಿ ಅದರಲ್ಲಿದೆ. ಯಾರು ಖೇಲೋ ಇಂಡಿಯಾ ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ. ಸೊ ಇಟ್ ಈಸ್ ಲೈಕ್ ಇವಾಗ NCC ಪರೇಡ್ನ ರೆಪ್ರೆಸೆಂಟ್ ಮಾಡಿದ್ರೆ ದೇ ಹ್ಯಾವ್ ಅ ಕೋಟಾ ಫಾರ್ NCC ಚಿಲ್ಡ್ರನ್ ಅಂತ ಇರುತ್ತಲ್ಲ, ಆ ಥರ ಇದು ಸ್ಪೋರ್ಟ್ಸ್ ಕ್ಯಾಟಗರಿನಲ್ಲಿ ಸ್ಪೋರ್ಟ್ಸ್ ಕೋಟಾ ಖೇಲೋ ಇಂಡಿಯಾಗೆ ಬಂತಲ್ವಾ. ಖೇಲೋ ಇಂಡಿಯಾ ಯಾರು ತಗೋತಾರಲ್ಲ, ಅದರಲ್ಲಿ ಇವಾಗ ಖೇಲೋ ಇಂಡಿಯಾಗೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಕೆಲವು ಸಿಲೆಬಸ್ ಇದೆ. ಆ ಸಿಲೆಬಸ್ನ ಪ್ರಾಕ್ಟೀಸ್ ಮಾಡಬೇಕು ಅವರು. ಸುಮ್ಮನೆ ಕಲರಿ ಇವಾಗ ನಾವು ಏನು ಹೇಳಿದ್ವಲ್ಲ ಆ ಥರ ಅಲ್ಲ ಅದು. ಈ ಖೇಲೋ ಇಂಡಿಯಾಗೆ ಹೋಗ್ಬೇಕಾದ್ರೆ ಅದರಲ್ಲಿ ಒಂದು 5-6 ಸಬ್ಜೆಕ್ಟ್ ಇರುತ್ತೆ, ಅದರಲ್ಲಿ ಆ ಸಿಲೆಬಸ್ನ ಪ್ರಾಕ್ಟೀಸ್ ಮಾಡಬೇಕು ಅವರು. ಯಾಕಂದರೆ ಬೇರೆ ಇದರಲ್ಲಿ ಇವಾಗ ರನ್ನಿಂಗ್ ಅಂದರೆ ಅವ್ರು ಫೀಲ್ಡಲ್ಲಿ ಹೋಗ್ಬಿಟ್ಟು ಒಂದು 10 ರೌಂಡ್ ಹೊಡೆದ್ರೆ ರನ್ನಿಂಗ್ ಅಥ್ಲೆಟಿಕ್ಗೆ ಅವರು ಎಂಟ್ರಿ ಆಯಿತು, ಅವ್ನು ಎಷ್ಟು ಫಾಸ್ಟಾಗಿ ಓಡ್ತಾನೋ ಅದು ಹೊಟ್ಟೋಗ್ಬೋದು.
ಸ್ವಿಮ್ಮರ್ಸ್ ಅಷ್ಟೇ. ಸ್ವಿಮ್ಮಿಂಗ್ ಅಂದರೆ ಅಲ್ಲಿಂದ ಇಲ್ಲಿ 100 ಮೀಟರ್ ಡಿಲೇ, ಅವ್ರದ್ದು ಬಟರ್ಫ್ಲೈ ಸ್ಟೈಲ್ ಟೈಮಿಂಗ್ ಇರುತ್ತೆ ಆ ಥರ. ಇದರಲ್ಲೂ ಟೈಮಿಂಗ್ ಎಲ್ಲ ಇದೆ, ಬಟ್ ಅದು ಸಿಲೆಬಸ್ ಗೊತ್ತಿರಬೇಕಲ್ಲ. ಯಾಕಂದರೆ ಇದರಲ್ಲಿ ಇವಾಗ ಚುವಡು ಅಂತ ಒಂದು ಮೂಮೆಂಟ್ ಇದೆ. ಚುವಡು ಅಂತ ಇಸ್ ಒನ್ ಆಫ್ ದ ಮೂಮೆಂಟ್ ಅದು. ಅದನ್ನು ಅವ್ರು ಕಲಿಬೇಕು. ಸೊ ಚುವಡು ಮತ್ತು ಮೇ ಪಯಟು, ಲಾಂಗ್ ಸ್ಟಿಕ್ ಫೈಟು, ಚೌಟಿ ಪೊಂಗಲ್ ಅಂದರೆ ಅದೊಂದು ಇದೆಲ್ಲ ಟೆಕ್ನಿಕಲ್. ಯಾಕೆ ಅಂದರೆ ಅದೆಲ್ಲ ಜನಗಳಿಗೆ ಗೊತ್ತಾಗಲಿ, ಅದು ಅರ್ಥ ಆಗಬೇಕು. ಚೌಟಿ ಪೊಂಗಲ್ ಅಂದರೆ ಹೈ ಕಿಕ್, ಬಾಲ್ ಕಿಕ್ ಮಾಡೋವಂಥದ್ದು ಒಂದು. ಯಾರು ಎಷ್ಟು ಹೈಟ್, ಇವಾಗ ಒಬ್ಬೊಬ್ಬರು 9 ಫೀಟ್ ಇಲ್ಲಿಂದ 9 ಫೀಟ್ ಹೈಟ್ ಕಿಕ್ ಮಾಡಿ ಬಾಲ್ ಕಿಕ್ ಮಾಡ್ತಾರೆ. ಅಂದರೆ ರನ್ ಮಾಡಿ ಅಷ್ಟು ಅದರಲ್ಲಿರೋವಂಥ ಪವರ್ ಇರುತ್ತೆ. ಸೊ ಇದೆಲ್ಲ ಸಬ್ಜೆಕ್ಟು. ಈ ಸಬ್ಜೆಕ್ಟ್ ಎಲ್ಲ ಕಲ್ತ್ಕೊಂಡಾಗ ಅಲ್ಲಿಗೆ ಎಲಿಜಿಬಲ್ ಆಗ್ತಾರೆ, ಎಲ್ಲಿಗೆ ಖೇಲೋ ಇಂಡಿಯಾ ಇದಕ್ಕೆ. ಸೊ ಅಲ್ಲಿ ರೆಫ್ರಿಗಳಿರ್ತಾರೆ, ಒಂದೊಂದು ಇದಕ್ಕೂ ರೆಫ್ರಿಗಳಿರ್ತಾರೆ. ಅಲ್ಲಿ ಅವ್ರು ಸೆಲೆಕ್ಟ್ ಮಾಡ್ತಾರೆ ಯಾರು ಚೆನ್ನಾಗಿ ಇದು ಮಾಡ್ತಾರೆ ಅನ್ನೋದು. ಸೊ ಆ ಥರ ಒಂದು ಇದನ್ನು ಇವಾಗ 2-3 ಇಯರ್ಸಿಂದ ಒಂದು ದೇಸಿ ಗೇಮ್ನ ತೊಗೊಂಡು ಇದೆ ಪಾಪ್ಯುಲರ್ ಆಗ್ತಾಯಿದೆ ತುಂಬ. ಅಂದರೆ ಮೇಯ್ನ್ ಈಗಿನ ಮಕ್ಕಳಿಗೆ ತುಂಬ ಬೆನಿಫಿಟ್ಸ್ ಜಾಸ್ತಿ. ಅದು ತುಂಬ. ಸೊ ಥ್ಯಾಂಕ್ಸ್ ಟು ನಮ್ಮ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಫಾರ್ ರಿಯಲಿ ಕನ್ಸಿಡರಿಂಗ್ ಟು ಇನ್ಕ್ಲೂಡ್ ದಿಸ್ ಆಸ್ ಅ ಪಾರ್ಟ್ ಆಫ್ ದಟ್ ನ್ಯಾಷನಲ್ ಸ್ಪೋರ್ಟ್ಸ್ ಅಲ್ಲ. ಸೊ ಕೊನೆಯದಾಗಿ ಬರೋದಾದರೆ, ನೀವು ಈ ಕಳರಿಪಯಟುನ ಒಂದು 3 ಡೆಕೆಡ್ಸಿಂದ ಪ್ರಾಕ್ಟೀಸ್ ಮಾಡಿ ಬೇರೆಯವ್ರಿಗೆ ಹೇಳಿಕೊಟ್ಟು ಆ ಲೆಗಸಿನ ಮುಂದೆ ತೊಗೊಂಡು ಹೋಗ್ತಾ ಇದ್ದೀರಾ. ಇದರೊಳಗೆ ನಿಮ್ಮದೇ ಆದಂಥ ಬಹಳಷ್ಟು ಕಾಂಟ್ರಿಬ್ಯೂಷನ್ ಇದೆ. ಅದಕ್ಕೆ ಸೀಮಿತವಾಗಿ ಸುಮಾರಷ್ಟು ಅವಾರ್ಡ್ಸ್ ಆ್ಯಂಡ್ ಅಕ್ಯುಲೇಡ್ಸ್ ಆ್ಯಂಡ್ ರಿವಾರ್ಡ್ಸ್ ಎಲ್ಲ ಬಂದಿರೋದಿದೆ. ಸೊ ಯಾವುದದು ಅಂತ ನಮಗೆ ತಿಳಿಸ್ಕೊಡ್ತೀರಾ? ನಾನು ಆ್ಯಕ್ಚುಲಿ ಇದತ್ತ ಕಲಿತಾ ಇರ್ಬೇಕು. ನನಗೆ ಹೇಗೆ ಅದು ಅವಾರ್ಡ್ ತೊಗೊಳಿಕ್ಕೂ ಹೇಗೆ ಇದಾಯಿತು ಅನ್ನೋದಕ್ಕೂ ಹೇಳ್ತೀನಿ. ಅದೇನಂದರೆ, ನಾನು ಕಲಿತಾ ಇರಬೇಕಾದ್ರೆ ನನಗೊಂದು ಯೋಚನೆ ಬರೋದು ಯಾವಾಗಲೂ, ಹೌದು ಎಲ್ಲರೂ ಕಲಿತಾರೆ, ಎಲ್ಲ ಇದಕ್ಕೆ. ಇವಾಗ ನಾವು ನಮ್ಮ ಕ್ರಿಕೆಟ್ ಯಾರೋ ಆಡ್ತಾರೆ, ಇವಾಗ ಸಚಿನ್ ತೆಂಡೂಲ್ಕರ್ ಇವಾಗ ಅವ್ರು ಏನೇ ಒಂದು ಅಚೀವ್ ಮಾಡಿದ್ರು ಆ ಒಂದು ಪಿಚ್ಚಲ್ಲೇ ಅಚೀವ್ ಆಗೋದು. ಆ ಕ್ರಿಕೆಟ್ ಪಿಚ್ ಏನಿರುತ್ತೋ ಅವ್ರು ಅಷ್ಟರಲ್ಲೇ ಇವತ್ತು ಅವರು ಇಡೀ ವರ್ಲ್ಡಲ್ಲಿ ಫೇಮಸ್ ಆಗಿದ್ದಾರೆ. ಆಮೇಲೆ ನನಗೆ ಇವನು ತುಂಬ ಇನ್ಸ್ಪೈರ್ ಯಾರಾಗ್ತಿದ್ರು, ಇನ್ಸ್ಪೈರ್ ಅಂದರೆ ತುಂಬ ಅಂದರೆ ಅಟ್ಲೀಸ್ಟ್ ಹುಸೇನ್ ಬೋಲ್ಟ್ ಅವ್ನು ಮಾಡಿದ್ರೆ 100 ಮೀಟರು. ಆ 100 ಮೀಟರ್ ಬಂದು ಎಷ್ಟು ದೂರ ಇರುತ್ತೆ ಅಷ್ಟೇ, 100 ಮೀಟರ್ ಅಷ್ಟು. ಅವನು ಅಷ್ಟು ಇಡೀ ಫಾಸ್ಟೆಸ್ಟ್ ಇನ್ ವರ್ಲ್ಡ್ ಇನ್ ದ ವರ್ಲ್ಡ್ ಅವನು. ಕರೆಕ್ಟ್. ಅದು ಹೆಂಗೆ ಅವನು ಅಷ್ಟು ಫಾಸ್ಟ್, ಅಷ್ಟು ಅದು ಇರೋದೇ ಪಿಚ್ ಅಷ್ಟು. ಆ ಮೈಕೆಲ್ ಫಿಲಿಪ್ಸು ದೊಡ್ಡ ಸ್ವಿಮ್ಮರು, ಆ ಸ್ವಿಮ್ಮಿಂಗ್ ಬೋರ್ಡ್ ಇರೋದೇ ಅಷ್ಟು. ನಾನು ಯಾಕೆ ನಂದು ಕಲರಿ ಪಿಟ್ ಇಷ್ಟಿದೆ, ನಾನು ಯಾವಾಗಲೂ ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನನ್ನ ಕ್ಲಾಸಲ್ಲಿ ನಾನು ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತಿದ್ದೆ. ಇದು ಬಂದು ನಮ್ದು ಯೂಶ್ವಲಿ ಅದಕ್ಕೂ ಒಂದು ಡೈಮೆನ್ಷನ್ ಇರುತ್ತೆ, ಬೈ 40 ಫೀಟ್ to 20 ಫೀಟ್ ಇಷ್ಟೇ ಕಲರಿ ಪಿಟ್. ಅದು ಇಷ್ಟರಲ್ಲಿ ನಾವೆಲ್ಲ ಇದೆಲ್ಲ ಕಲಿತೀವಲ್ಲ, ಇದನ್ನೆಲ್ಲ ಯಾಕೆ ಇಟ್ಕೊಂಡು ನಾನು ಒಂದು ನಂದ್ರಲ್ಲಿ ಏನೋ ಒಂದು ನಾನೇ ಒಂದು ಯಾಕೆ ಕ್ರಿಯೇಟ್ ಮಾಡ್ಬಾರ್ದು ಏನಾದರೂ ಅಂತ ನನಗೆ ಯೋಚನೆ ಬಂತು. ಅದು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ತುಂಬ ಪ್ರಾಕ್ಟೀಸ್ ಮಾಡಿ ತುಂಬ ವರ್ಷ ಮಾಡಿದ್ದೆ. ಸೊ ಕೊನೆಗೆ ನನಗೆ ಅದು ಈ ಯೋಚನೆ ಬಂದದ್ದು ನನಗೆ 45 ವರ್ಷ ಇದ್ದಾಗ. 45 ವರ್ಷ ನನಗಾದಾಗ ನಾನು ಅದನ್ನು ಆ ಒಂದು ಯೋಚನೆ ಬಂತು. ನಮ್ಮ ಟೀಚರಿಗೂ ನಾನು ಶೇರ್ ಮಾಡಿದೆ, ಈ ಥರ ಇದೆ ಸರ್, ನಾನು ಮಾಡಬೇಕು. ಸೊ ಯು ಕ್ಯಾನ್ ಜಸ್ಟ್ ಪ್ರಾಕ್ಟೀಸ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದ್ರು. ಸೊ ಅದಕ್ಕೊಂದು ಸ್ಟಫ್ ಇರಬೇಕಲ್ಲ, ನಂದು ಸ್ಟಫ್ ಇದ್ದರೆ ತಾನೇ ನಾನು ಅಷ್ಟು ಮಾಡೋಕ್ಕಾಗೋದು. ಸ್ಟಫ್ ಇರಬೇಕು, ಕಲಿಬೇಕು, ಎಲ್ಲ ಮಾಡಿದ್ದೆ. ಸೊ ಎಲ್ಲ ಟ್ರೈ ಮಾಡಿದೆ. ಆ್ಯಕ್ಚುಲಿ ಅದನ್ನು ಒಂದು ಮುಂಚೆ ಫಸ್ಟ್ ಟೈಮ್ ಅಟೆಂಡ್ ಮಾಡಿದೆ, ಬರೀ 45 ಮಿನಿಟ್ಸ್ಗೆ ನಿಂತೋಯ್ತದು. 45 ನಿಮಿಷ ಮಾಡಿದೆ ಅಷ್ಟೇ ನಾನು. ಅದನ್ನೇನಂದರೆ ಪರ್ಫಾರ್ಮೆನ್ಸ್ ಥರ ಮಾಡಿಬಿಟ್ಟೆ ನಾನು. ಅಂದರೆ ನಾವು ಇವಾಗ ಅರಂಗೇಟ್ರಮ್ ಅದು ಕರೆಕ್ಟ್. ನಾನು ಇದನ್ನೆಲ್ಲರೂ ಏನು ಕರೆಯೋದು, ಬ್ಯಾಂಗ್ಳೂರಲ್ಲಿ ನಾನು ಇದನ್ನು ಸೇವಾ ಸದನಲ್ಲಿ ಮಾಡಿದೆ. ನಾನು ಅದನ್ನು ಕಲರಿ ಅರಂಗೇಟ್ರಮ್ ಅಂತ ಕರೆಯೋದು, ನಾನು ಒಬ್ಬನೇ ಅದಕ್ಕೆ ಮಾಡಿದ್ದು. ಅದನ್ನು 45 ನಿಮಿಷ ಮಾಡಿದೆ ಅದನ್ನು. ಆಮೇಲೆ ಅದನ್ನು ನಾನು ಸ್ವಲ್ಪ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 90 ಮಿನಿಟ್ಸ್ಗೆ ಪುಷ್ ಮಾಡಿದೆ. ಸೊ 90 ಮಿನಿಟ್ಸ್ ನಾನ್ ಸ್ಟಾಪ್ ಮಾಡೋವಂಥದ್ದು. 1 ನಿಮಿಷನೂ ನಿಲ್ಲಿಸಿದೆ. 90 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡಬೇಕು. ಅದು ಎಷ್ಟು ಸ್ಟ್ಯಾಮಿನಾ ಬೇಕು ಸರ್ ಅದನ್ನ ಮಾಡಲಿಕ್ಕೆ. ಹೌದೌದು, ಅದು ತುಂಬ ಕಷ್ಟ ಇದೆ ಅದು. ಅಂದರೆ ಎಲ್ಲ ಅದು ದೊಡ್ಡವ್ರ ಆಶೀರ್ವಾದ. ಅದನ್ನೇ 90 ಮಿನಿಟ್ಸ್ ಅಂತ ಹೇಳೋದು ಬರೀ ಅದು ಒಂದು 2 ಪದಗಳಾಗಿರ್ಬೋದು, ಬಟ್ ಆ 90 ಮಿನಿಟ್ಸ್ನ ಅಲ್ಲಿ ಸಸ್ಟೈನ್ ಮಾಡಿಕೊಂಡು ಅದು ಹೇಗೆ ನನಗೆ ಆ ಶಕ್ತಿ ಹೇಗೆ ಬಂತು ನನಗೂ ಗೊತ್ತಿಲ್ಲ, ಬಟ್ ನಾನು ಮಾಡಿದೆ ಅದು. ಸೊ ಅದನ್ನು ಮಾಡಿದ್ದಕ್ಕೆ ನನಗೆ ಇದು ಒಂದು ಈ ಹೈ ರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ, ಇದು ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಇವಾಗ ನಾವು ಇದು ಹೇಳ್ತೀವಲ್ಲ, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್. ಸೊ ಅದು ಎಲ್ಲರೂ ಅಟೆಂಪ್ಟ್ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಬರಲ್ಲ ಅದು. ತುಂಬ ಅವರೆಲ್ಲ ಜಾಸ್ತಿ ಫಾರಿನ್ ಕಂಟ್ರೀಸ್ ಅಲ್ಲೇ ತುಂಬ ಫೋಕಸ್ ಮಾಡ್ತಾರೆ.
ಸೊ ಅದಕ್ಕೆ ಆಪೋಸಿಟ್ ಒಬ್ಬರು ಹೈ ರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಇನ್ನೊಬ್ರು ಸ್ಟಾರ್ಟ್ ಮಾಡಿದ್ರು. ಸೊ ಅವ್ರಿಗೆ ಇದೆಲ್ಲ ಡೀಟೇಲ್ಸ್ ನಾವು ಹೇಳಿದ್ರು, ಅವರು ಎಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಮಾಡಿದ್ರು. ಈ ಥರ ಟೈಮ್ ಸೆಟ್ ಇರಬೇಕು, ಆ ಎಮಿನೆಂಟ್ ಪರ್ಸನ್ಸೇ ಇರಬೇಕು ಅಲ್ಲಿ ಜಡ್ಜ್ ಆಗಿ. ಸೊ ರೂಲ್ಸು ರೆಗ್ಯುಲೇಷನ್ಸ್ ಮಾಡಿ ಅದನ್ನು ನಾವೆಲ್ಲ ಅದನ್ನ ಥರ ಟ್ರೈ ಮಾಡಿದ್ದಕ್ಕೆ 90 minutes ನಾನ್ ಸ್ಟಾಪ್ ಅಂತ ಆಗಿದ್ದಕ್ಕೆ ಇದೊಂದು ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಅದೊಂದು ಅವಾರ್ಡ್ ಆಯಿತು. ಸೂಪರ್. ಸೊ ಇಂಡಿಯಾ ಬುಕ್ ಆಫ್ ರೆಕಾರ್ಡು ಹಾಗೆ ಬಂತು. ಸೊ ನಮ್ಮ ಇಂಡಿಯಾದಲ್ಲಿ ಅದೊಂದು ಹೈ ರೇಂಜ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್. ಸೊ ನನಗೆ ಅದಂತೂ ಅಚೀವ್ ಆಗಿರೋಂಥ ಒಂದಿದು ಅಷ್ಟೇ. ಖಂಡಿತ ಸರ್, ನಿಮ್ಮೊಬ್ಬರಿಗೆ ಅಲ್ಲ, ನಮಗೂ ಅದು ನೀವು ಅದು ಯಾವುದೋ ಎಲ್ಲೋ ಅಲ್ಲೇ ಒಂದು ಸ್ಟಾಪ್ ಆಗಬೇಕಾಗಿರೋ ಅಂಥ ಒಂದು ಮಾರ್ಷಲ್ ಆರ್ಟ್ನ ಪ್ರಾಕ್ಟೀಸ್ ಮಾಡಿ ಇಷ್ಟು ದೂರ ಕರ್ಕೊಂಡು ಬಂದು ಮತ್ತು ಅದರಲ್ಲಿ ಅಚೀವ್ ಮಾಡಿ ಮತ್ತು ಅದರೊಳಗಿಂದ ಮಿಕ್ಕಿದ್ದಷ್ಟು ಜನಕ್ಕೆ ಆ ಪಾಠನ ನೀವು ಮುಂದುವರಿಸ್ತಾ ಇದ್ದೀರಾ ಅಂತಂದರೆ ನಿಮ್ಮೊಬ್ಬರಿಗೆ ಹೆಮ್ಮೆ ವಿಷಯ ಅಲ್ಲ, ನಮಗೂ ಅದು ತುಂಬ ಹೆಮ್ಮೆಯಾದ ವಿಷಯ. ಇನ್ಫ್ಯಾಕ್ಟ್ ನನಗೆ ತುಂಬ ಆಸೆ ಇತ್ತು ನಿಮ್ಮನ್ನು ಒಂದು ಸಹ ನಾವು ಮಾತಾಡಿಸ್ಬೇಕು ಅಂತ. ಬಿಕಾಸ್ ನಮಗೆ ಗೊತ್ತು ನೀವು ತುಂಬ ಕಡಿಮೆ ಮಾತಾಡೋ ಅಂತ ನೀವು ಎಷ್ಟು ಅದರೊಳಗೆ ಒಂಥರ ಮುಳುಗಿದ್ದೀರಾ, ಅಷ್ಟೊಂದು ನೀವು ಅದನ್ನು ಅರಿತ್ಕೊಂಡಿದ್ದೀರಾ, ಅಷ್ಟು ಬ್ಯೂಟಿಫುಲ್ಲಾಗಿ ನಿಮ್ಮ ಆ ಜರ್ನಿ ಇನ್ ಕಲರಿಪಯಟು ಇದೆ. ಸೊ ಇದ್ರ ಬಗ್ಗೆ ಜನಗಳಿಗೆ ತಿಳಿಸ್ಬೇಕು ಅಂತ ಒಂದು ಸಣ್ಣ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ನಾನು ಏನು ಮಾತಾಡಿದ್ದೀನಿ ನಾನು ಏನಂದ್ರೆ ನಾನು ಕಲರಿ ಬೇಕಾದ್ರೆ ಚೆನ್ನಾಗಿ ಮಾಡಿ ಅಂತ ಬೇಕಾ 2 hour ಮಾಡಿಬಿಡ್ತೀನಿ, ಮಾತಾಡ್ತೀನಿ. ಇವಾಗ ನನಗೆ ಅಂದರೆ ನಿಮ್ಮ ಒಂದು ಯೋಚನೆಗಳಿಗೆ ನಾನು ಕರೆಕ್ಟ್ ನನಗೆ ನೀವು ಕಾಲ್ ಮಾಡಿ ಹೇಳಿದ್ರಿ ಈ ಥರ ಮಾಡೋಣ, ಒಂದ್ಸಲ ಕಲಿ ಮಾಡೋಣ ಅಂತ. ಅವಾಗ ನಾನು ಪ್ರಿಪೇರ್ ಆಗಿ ಓಕೆ ಚೆನ್ನಾಗಿರುತ್ತೆ, ಎಲ್ಲರಿಗೂ ಒಂದು ತುಂಬ ಒಳ್ಳೆ ಕಾನ್ಸೆಪ್ಟ್ ಇದು. ಸರಿ, ಇವಾಗ ಇನ್ನೊಂದು ವಿಷಯ, ಕಲರಿನ ಕಲಿಬೇಕು ಅಂತ ಇರೋ ಆಸಕ್ತರಿಗೆ ಎಲ್ಲೆಲ್ಲಿ ನೀವು ಕ್ಲಾಸ್ ನಡೆಸ್ಕೊಡ್ತೀರಾ ಮತ್ತು ಹೆಂಗೆ ನಿಮ್ಮನ್ನು ಕಾಣ್ಬೋದು ಅಥವಾ ಕಾಂಟ್ಯಾಕ್ಟ್ ಮಾಡ್ಬೋದು? ಇವಾಗ ಏನಂದ್ರೆ ನಂದು ಯೂಶಲಿ ಆ ಕಡೆ ಮಲ್ಲೇಶ್ವರಂ ಕಡೆ ಜಾಸ್ತಿ ನಂದು ಸ್ಪ್ರೆಡ್ ಆಗಿರೋವಂಥದ್ದು. ನಂದು ಅಲ್ಲೇ ಕ್ಲಾಸಸ್ ಎಲ್ಲ ಅಲ್ಲೂ ಇದೆ, ಮಲ್ಲೇಶ್ವರಮಲ್ಲಿ ಇದೆ ಕ್ಲಾಸಸ್ಸು. ತುಂಬ ದೂರ ಇರೋವಾಗ ನಾವು ಆನ್ಲೈನು ಸ್ವಲ್ಪ ನಾನು ಟ್ರೈ ಮಾಡಿದ್ದೀನಿ. ಆನ್ಲೈನ್ ನಾವು ಇವಾಗ ಮುಂಚೆ ಎಲ್ಲ ಪ್ಯಾಂಡಮಿಕಲ್ಲೆಲ್ಲ ಆನ್ಲೈನ್ ತುಂಬ ಟ್ರೈ ಮಾಡಿದ್ವಿ, ಅದು ತುಂಬ ಸಕ್ಸಸ್ ಆಯಿತು ಆನ್ಲೈನಲ್ಲಿ. ವೆರಿ ನೈಸ್. ಸೊ ಎಲ್ಲರಿಗೂ ತುಂಬ ಇವಾಗ ಎಷ್ಟೋ ಜನ ಇವಾಗ ಕೆಲವರು ಫಾರಿನ್ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರಲ್ಲ, ಅವ್ರು ಅಲ್ಲಲ್ಲೇ ಇದ್ದಾರೆ. ಸೊ ನಿಮಗೆ ಫಾರಿನ್ ಸ್ಟೂಡೆಂಟ್ಸ್ ಇದ್ದಾರೆ ಕೆಲವೊಂದು ಸುಮಾರು ಜನ ಇದ್ದಾರೆ. ಸೊ ಅವ್ರಿಗೆಲ್ಲ ಇವಾಗ ಜರ್ಮನಿಲಿ US ಅಲ್ಲೆಲ್ಲ ಇದ್ದಾರೆ ಸ್ಟೂಡೆಂಟ್ಸ್ ಎಲ್ಲ ಇದೆ, ಅವ್ರಿಗೆಲ್ಲ ಎಲ್ಲೂ ಬರೋಕ್ಕಾಗಲ್ಲ, ಅದಕ್ಕೆ ತುಂಬ ಇಷ್ಟ ಆಗುತ್ತೆ ಕಲಿಬೇಕು ಅಂತ. ಸೊ ನಾವು ಏನು ಮಾಡ್ತೀವಿ ಆವಾಗ ನಾವು ತುಂಬ ಜನನ ತೊಗೊಳ್ಳಲ್ಲ. ಆವಾಗ ಇದು ತುಂಬ ಈ ಬೇರೆ ಆರ್ಟ್ ಫಾರ್ಮ್ನ ನಾವು ಟೀನಾಗ ಒಂದು ಸ್ವಲ್ಪ ಹೇಳ್ಕೊಡೋದಕ್ಕೆ ಒಂದು ಆಪ್ಷನ್ ಇರುತ್ತೆ. ಬಟ್ ಇದು ಕಂಪ್ಲೀಟ್ ಮೂಮೆಂಟ್ಸ್ ಹೋಗೋವಂಥ ಆರ್ಟ್ ಫಾರ್ಮ್ನ ನಾವು ಮ್ಯಾಕ್ಸಿಮಮ್ ಒಂದಿಬ್ಬರು ಸ್ಟೂಡೆಂಟ್ಸ್ ಮಾತ್ರ ತೊಗೊಂಡು ಅದರಲ್ಲೂ ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿದ್ವಿ. ತುಂಬ ಪಾಪ್ಯುಲರ್ ಆಯಿತು. ಸೊ ನಾವು ಎಲ್ಲೇ ಇದ್ರೂ ಎಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ರು ಕೆಲವರಿಗೆ ಏನಂದರೆ ಆಪ್ಷನ್ಸ್ ಕೊಡ್ತೀವಿ, ಈ ಥರ ಇದೆ ಕ್ಲಾಸಸ್ ಬನ್ನಿ ಅಂತ. ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಲವರು ವೀಕೆಂಡ್ಸ್ ಪ್ರಿಫರ್ ಮಾಡ್ತಾರೆ. ವೀಕೆಂಡ್ ಇವಾಗ ಎಲ್ಲ ಕಡೆಯೂ ಆ್ಯಕ್ಸಸ್ ಇರೋದ್ರಿಂದ ಸೊ ವೀಕೆಂಡ್ಸ್ ಕೆಲವ್ರು ಮಾಡಿದಾಗ ವೀಕೆಂಡ್ಸ್ಗೆ ಬರ್ತೀವಿ. ಸೊ ರೆಗ್ಯುಲರ್ ಕ್ಲಾಸಸ್ ಎಲ್ಲಿದ್ದರೂ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಟ್ರೈ ಮಾಡಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೀವು ಒಂದು ಆಪರ್ಚುನಿಟಿ ನನಗೆ ಮಾತಾಡೋಕ್ಕೆ. ನನಗೆ ಮಾತು ಹೇಳ್ತೀನಿ ಯೂಶಲಿ ಮಾತಲ್ಲಿ ತುಂಬ ಕಡಿಮೆನೆ. ನಾನು ಗೊತ್ತಾಯ್ತು ಎಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಸಿಕ್ತು ಅಂತ ನನಗೆ ಒಂದು ಖಂಡಿತ ಇಟ್ ಇಸ್ ಸಚ್ ಅ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಫ್ರಮ್ ನಮಗೆ ಹಿಸ್ಟರಿ ಇಂದ ಮಾಡರ್ನ್ ಡೇ ಟೈಮ್ಸ್ ತನಕನೂ ಹೌ ಹ್ಯಾಸ್ ಇಟ್ ಇವಾಲ್ವ್ಡ್ ಅನ್ನೋದು ಒಂದು ನಿಮ್ಮ ಮುಖಾಂತರ. ಬಿಕಾಸ್ ಎಷ್ಟೋ ವಿಷಯಗಳ ಬಗ್ಗೆ ತುಂಬ ಜನ ಮಾತಾಡ್ತಾರೆ, ಬಟ್ ವೆನ್ ಇಟ್ ಕಮ್ಸ್ ಫ್ರಮ್ ದ ಅಥಾರಿಟಿ ಆ್ಯಂಡ್ ಫ್ರಮ್ ದ ಪರ್ಸನ್ ಹೂ ಹ್ಯಾಸ್ ಬೀನ್ ಇನ್ ದ್ಯಾಟ್ ಫೀಲ್ಡ್, ಇಟ್ ನ್ಯಾಚುರಲಿ ಬಿಕಮ್ಸ್ ಇನ್ವ್ಯಾಲ್ಯೂಯಬಲ್ ಅಲ್ವಾ. ಆ್ಯಂಡ್ ದೆನ್ ಇಟ್ಸ್ ಆಲ್ಸೋ ಲೈಕ್ ಸೆಂಡಿಂಗ್ ಔಟ್ ದ ರೈಟ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್.